ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬಾಗಲಕೋಟೆ ನಂತರದಲ್ಲಿ ಕಲಬುರಗಿಯಲ್ಲೂ ಕೂಡ ಶಿವಾಜಿ ಉತ್ಸವದ ಸಂದರ್ಭದಲ್ಲಿ ಘರ್ಷಣೆ ಆಗಿದೆ ಅನ್ನೋ ವರದಿ ಬಂತು. ಇತ್ತ ಕೊಡಗಿನಲ್ಲಿ ಹಿಂದೂ ಸಮಾಜೋತ್ಸವಕ್ಕೆ ಅಂತ ಕಟ್ಟಲಾಗಿದ್ದ ಬಂಟಿಂಗ್ಸ್ಗಳನ್ನ ಕಿತ್ ಹಾಕಲಾಗಿದೆಯಂತೆ. ಈ ಬಗ್ಗೆ ದೂರು ಕೂಡ ದಾಖಲಾಯಿತು. ಇದೊಂದು ರೀತಿ ಕಲ್ಲು ಹೊಡೆಯೋ ಸಂಸ್ಕೃತಿ, ಮತ್ತೊಂದು ಸಮುದಾಯದ ಉತ್ಸವಗಳನ್ನ ಹಬ್ಬಗಳನ್ನ ವಿರೋಧಿಸುವ ಮನಸ್ಥಿತಿ ಅಂಟು ರೋಗದ ರೀತಿಯಲ್ಲಿ ಹಬ್ತಾ ಇದೆಯಾ ಅನ್ನೋ ಅನುಮಾನ. ಇನ್ನು ಬಾಗಲಕೋಟೆಯಲ್ಲಿ ಎರಡೆರಡು ಬಾರಿ ಶಾಂತಿ ಸಭೆಯನ್ನ ನಡೆಸೋ ಪ್ರಯತ್ನವನ್ನ ಸ್ಥಳೀಯ ಆಡಳಿತ ಮಾಡಿದ್ರೂ ಕೂಡ ಈ ಶಾಂತಿ ಸಭೆ ಅನ್ನೋದು ಸಕ್ಸಸ್ ಆಗಲಿಲ್ಲ. ಶಾಂತಿ ಸಭೆಗೆ ಬರಬೇಕಾದವ್ರು ಬರಲಿಲ್ಲ. ಈಗ ಅವ್ರ ಸಮಯಕ್ಕೆ ತಕ್ಕ ಕರೆದ್ರೆ ನಾವ್ಯಾಕೆ ಹೋಗಬೇಕು ಅನ್ನೋ ಹಠ. ಇದೇ ಹಠ ಎರಡೂ ಸಮುದಾಯದಲ್ಲೂ ಕೂಡ ಕಾಣೋಕೆ ಸಿಗ್ತಾ ಇದೆ. ಆದರೆ ಆರೋಪ ಇದು ಟಾರ್ಗೆಟೆಡ್ ಅಟ್ಯಾಕ್. ಹಿಂದೂಗಳ ಉತ್ಸವವನ್ನ ಬೇಕು ಅಂತಲೇ ಕೆದಕಿ ಕೆಣಕಿ ಉತ್ಸವಗಳು ಉತ್ಸವದ ರೀತಿಯಲ್ಲಿ ಆಗದೇ ಇರೋ ರೀತಿಯಲ್ಲಿ ಮಾಡುವ ಟಾರ್ಗೆಟೆಡ್ ಪ್ರಯತ್ನ ಅನ್ನೋ ಆರೋಪ ಕಲಬುರಗಿ ಹಾಗೆ ಬಾಗಲಕೋಟೆ, ಕೊಡಗು ಈ ಮೂರೂ ಭಾಗಗಳಿಂದ ಕೇಳೋಕೆ ಸಿಗ್ತಾ ಇದೆ. ಹಾಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ನಿನ್ನೆಯಂತೆ ಪ್ರಶ್ನೆ ಕೇಳ್ತಾ ಇದ್ದೀವಿ, ಹಿಂದೂಗಳು ಹಾಗಾದರೆ ಉತ್ಸವವನ್ನ ಮಾಡೋ ಹಾಗಿಲ್ವ? ಹಿಂದೂಗಳ ಉತ್ಸವದ ಮೇಲೇನೆ ಯಾಕೆ ಪ್ರತಿ ಬಾರಿ ಕಲ್ಲೇಟುಗಳು ಬೀಳಬೇಕು? ಈ ರೀತಿ ಕಲ್ಲೇಟು ಬೀಳುತ್ತೆ, ಎಲ್ಲಿಂದ ಬೀಳುತ್ತೆ ಅಂತ ಗೊತ್ತಾದ ಮೇಲೂ ಕೂಡ ಸ್ಥಳೀಯ ಆಡಳಿತಗಳು ಕೇವಲ ನೆಪ ಮಾತ್ರಕ್ಕೆ ಅರೆಸ್ಟ್ ಮಾಡಿಬಿಟ್ರೆ ಸಾಕ? ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಬೇಡವಾ? ನಿಜ ಅರ್ಥದಲ್ಲಿ ನಮ್ಮ ರಾಜ್ಯ ಸರ್ವಜನಾಂಗದ ಶಾಂತಿಯ ತೋಟ ಆಗೋದು ಹೇಗೆ, ಯಾವಾಗ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರು ಯದುಕುಮಾರ್ ಅವರಿದ್ದಾರೆ, JDSನ ವಕ್ತಾರರಾದ ನಾಗೇಂದ್ರ ಬಾಬು ಅವರಿದ್ದಾರೆ, ಹಾಗೆ ಮುಸ್ಲಿಂ ಮುಖಂಡರಾದ ಫಾರೂಕ್ ಅವರಿದ್ದಾರೆ. ನಮಸ್ಕಾರ, ನಾಲ್ವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ವಜ್ರದೇಹಿ ಸ್ವಾಮೀಜಿ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ರಾಜ್ಯಸಭಾ ಸದಸ್ಯರು ನಾರಾಯಣ್ ಸಾಬಾಂಡೆ ಅವ್ರಿಗೂ ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಪ್ರದೀಪ್ ಈಶ್ವರ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸಹಜವಾಗಿ ವಿರೋಧ ಪಕ್ಷವಾಗಿರುವ ಬಿಜೆಪಿಯ ವಿರುದ್ಧ ಕೆಂಡ ಕಾರಿದ್ದಾರೆ, ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಕೆಂಡ ಕಾರಿದ್ದಾರೆ. ಆದರೆ ಅದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ವಿಚಾರವೊಂದನ್ನು ಕೆದಕಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಹಾಗಾಗಿ ಪ್ರದೀಪ್ ಈಶ್ವರ್ ಅವರ ಹೇಳಿಕೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರದೀಪ್ ಈಶ್ವರ್ ಅವರ ಹೇಳಿಕೆ. ಇವಾಗ ನಿನ್ನೆ ಘಟನೆ ಆಯಿತು. ಆಲ್ರೆಡಿ ಯತ್ನಾಳ್ JCB ಹತ್ತಿರ್ತಾರೆ. ಅದು ಯಾವಾಗ ಬಾಗಲಕೋಟೆ ತಲುಪುತ್ತೋ ಗೊತ್ತಿಲ್ಲ. ಆಲ್ರೆಡಿ ಯತ್ನಾಳ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತು ಓದಿರ್ತಾರೆ ಶಿವಾಜಿ ಮಹಾರಾಜರ ಬಗ್ಗೆ. ಆ ಮೈಸೂರಲ್ಲಿ ಒಬ್ಬ ತಿಮ್ಮ ಇದ್ದಾನೆ, ಹೇರ್ ಸ್ಟೈಲ್ ಸ್ಪೈಕ್ಸ್ ಹಾಕ್ಕೊಂಡು, ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ದಕ್ಷಿಣ ಕರ್ನಾಟಕಕ್ಕೆ ನೋಡ್ತಾ ಇರುತ್ತೆ. ಅವನು ಇವತ್ತು ಓದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಇನ್ನು ಅಶೋಕ್ ಅಣ್ಣಗೆ ಏನು ಗೊಂದಲದಲ್ಲಿ ಏನೂ ಗೊತ್ತಾಗ್ತಾನೆ ಇಲ್ಲ. ಇನ್ನು CT ರವಿ ಅವರು ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಈಗ ಎದ್ದು ಬಿಡ್ತಾರೆ. ಎಲ್ಲ ಕಿತ್ತೋಗಿರೋ ಪೈರುಗಳು. ಇವರು ಸುಮ್ಮನೆ ಜಾತಿ ಧರ್ಮನ ಇಟ್ಕೊಂಡು, ನಾನು ಹೇಳೋದು ಇಷ್ಟೇ ಸರ್, ನಾನು ಸಮರ್ಥಿಸ್ಕೊತಾ ಇಲ್ಲ ಯಾರನ್ನು. ಶಿವಾಜಿ ಮಹಾರಾಜರಿಗೆ ಅವಮಾನ ಮಾಡಿದೆ, ಅವನು ಯಾವನೋ ಅಯೋಗ್ಯನ ಒದ್ದೊಳಕ್ಕೆ ಹಾಕಿದ್ದೀವಿ, ಕ್ರಮ ತಗೊಂತೀವಿ. ಎಂಟೈರ್ ಧರ್ಮನ ನೀವು ಟಾರ್ಗೆಟ್ ಮಾಡಬೇಡಿ ಅನ್ನೋದೇ ನನ್ನ ಅಭಿಪ್ರಾಯ. ನಟರಾಜ್ ಗೌಡ್ರೆ, ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಲ್ಯಾಂಗ್ವೇಜ್ ಬಗ್ಗೆ ಕೆಲವರಿಗೆ ಅಸಮಾಧಾನ, ಅನುಮಾನ ಇದೆ. ಅದನ್ನು ಪಕ್ಕಕ್ಕಿಟ್ಟು ಈ ಕಂಪ್ಲೀಟ್ ಅವರ ಹೇಳಿಕೆಯನ್ನು ನಾವು ಪ್ರಸಾರ ಮಾಡಿದ್ರೆ 2-3 ನಿಮಿಷ ಇದೆ. ಏನು ಹೇಳ್ತಾರೆ? ನಾನು ಶಿವಾಜಿ ಮಹಾರಾಜರ ಬಗ್ಗೆ ಚಿಕ್ಕ ವಯಸ್ಸಲ್ಲೇ ಓದ್ಕೊಂಡ್ಬಿಟ್ಟಿದ್ದೀನಿ. ಶಿವಾಜಿ ಮಹಾರಾಜರು ಮುಸಲ್ಮಾನರನ್ನ ಹಾಗೆ ಕ್ರೈಸ್ತರನ್ನ ಕಾಪಾಡಿದ ಮಹಾಪುರುಷರು. ಹೀಗಾಗಿ ಶಿವಾಜಿ ಅವರ ಬಗ್ಗೆ ಓದ್ಕೊಳ್ಳೋಷ್ಟು ಪರಿಜ್ಞಾನ ಬಿಜೆಪಿಗರಿಗಿಲ್ಲ. ChatGPTಯಲ್ಲಿ ಹುಡುಕ್ಲಿಕ್ಕೆ ಇವಾಗ ಪ್ರಯತ್ನ ಪಟ್ಟಿರ್ತಾರೆ ಅನ್ನೋದು ಪ್ರದೀಪ್ ಈಶ್ವರ್ ಅವರ ಒಟ್ಟಾರೆ ಹೇಳಿಕೆಯ ಸಾರಾಂಶ. ಬಟ್ ನಾನು ಅದನ್ನ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ತರ ತಗೊಂಡು ಕಾಂಗ್ರೆಸ್ ವಕ್ತಾರರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆ ಕೇಳೋದು, ಇದೇ ಶಿವಾಜಿ ಮಹಾರಾಜರು ಮುಸಲ್ಮಾನರ ರಕ್ಷಕರಾಗಿದ್ರು ಅನ್ನೋದನ್ನ ಮುಸಲ್ಮಾನರು ಕೂಡ ತಿಳ್ಕೊಳ್ಬೇಕು ಅನ್ನೋದನ್ನ ಹೇಳಲಿಕ್ಕೆ ಧೈರ್ಯ ಇಲ್ವಾ? ChatGPT ಬಳಕೆ ಮಾಡೋಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟ್ ChatGPTನಾದ್ರೂ ಬಳಕೆ ಮಾಡಿಕೊಂಡು ಯಾಕಪ್ಪ ಶಿವಾಜಿ ಮಹಾರಾಜರ ಭಾವಚಿತ್ರ ಕಲ್ಲೆಸಿತೀರಿ, ಅವ್ರು ನಿಮ್ಮನ್ನೆಲ್ಲ ರಕ್ಷಣೆ ಮಾಡಿದ ಮಹಾಪುರುಷರು ಅಂತೇಳಿ ಅವ್ರಿಗೂ ಉಪದೇಶ ಮಾಡಬೇಕು ಅನ್ನೋ ಉದಾರ ಮನೋಭಾವನೆ ಬರೋದಿಲ್ವಾ? ನೀವು ರಾಜಕೀಯವಾಗಿ ಬಿಜೆಪಿಯನ್ನು ವಿರೋಧ ಮಾಡಿ ಸರ್, ಕಲ್ಲೆಸ್ದವ್ರಿಗೂ ಕೂಡ ಬುದ್ಧಿವಾದ ಹೇಳೋ ಜವಾಬ್ದಾರಿ ನಿಮಗಿರ್ಬೇಕಲ್ವಾ? ಈಗ ಸರ್ಕಾರವಾಗಿ ಗೃಹ ಇಲಾಖೆ ಏನು ಮಾಡಿದೆ, ಯಾವ ಕಿಡಿಗೇಡಿ ಕಲ್ಲು ತೂರಿದ್ದಾನೆ ಅದನ್ನು ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ, ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಇದು CCTVಗಳನ್ನ ವಿಶ್ಲೇಷಣೆ ಮಾಡಿ ಅದನ್ನು ನೋಡಿ ಬೇರೆ ಯಾರು ಯಾವ ಸಮಯದಲ್ಲಿ ಮತ್ತೆ ಯಾಕೆ ಪ್ರೊಟೆಸ್ಟ್ ಮಾಡಿದ್ರು ಅದೆಲ್ಲನೂ ಕೂಡ ವಿಶ್ಲೇಷಣೆ ಅದನ್ನು ನೋಡ್ತಾ ಇದ್ದಾರೆ, ವೀಕ್ಷಿಸ್ತಾ ಇದ್ದಾರೆ ಪೊಲೀಸ್ನವರು. ಆಮೇಲೆ ಯಾರೋ ಕಿಡಿಗೇಡಿ ಕಲ್ಲೆಸಿದ ಕಿಡಿಗೇಡಿಗೆ
ಪಾಠ ಮಾಡ್ಲಿಕ್ಕೆ ಸರ್ಕಾರ ಹೋಗ್ಬೇಕಾಗಿಲ್ಲ, ಶಿವಾಜಿ ಬಗ್ಗೆ ಪಾಠ ಮಾಡ್ಲಿಕ್ಕೆ ಸರ್ಕಾರ ನಾನು ಇಡೀ ಹೋಗ್ಬೇಕಾಗಿಲ್ಲ. ಸಮುದಾಯಕ್ಕೆ ಕೇಳ್ತಿದ್ದೀನಿ, ಒಬ್ಬ ಕಿಡಿಗೇಡಿಗಲ್ಲ. ಇಲ್ಲ ಕೇಳಿ, ಇಡೀ ಸಮುದಾಯ ನೋಡಿ. ನನ್ ಸ್ಪೆಸಿಫಿಕ್ ಆಗಿತ್ತು ಪ್ರಶ್ನೆ. ಮುಸಲ್ಮಾನ್ ಸಮುದಾಯವನ್ನ ರಕ್ಷಣೆ ಮಾಡಿದವರು ಶಿವಾಜಿ ಅಂದ್ರೆ ಮುಸಲ್ಮಾನರಿಗೂ ಕೂಡ ಅದ್ರ ಅರಿವಿರ್ಬೇಕಲ್ವಾ? ಕೇವಲ ಪ್ರದೀಪ್ ಈಶ್ವರ್ ಒಬ್ರಿಗಲ್ಲ, ಇಡೀ ಮುಸಲ್ಮಾನ್ ಸಮುದಾಯಕ್ಕೆ ಅರಿವಿರ್ಬೇಕು. ನಮ್ಮನ್ನ ರಕ್ಷಣೆ ಮಾಡಿದ್ದು ಛತ್ರಪತಿ ಶಿವಾಜಿ ಅವರು ಅನ್ನೋದು ಅರಿವಿರ್ಬೇಕಲ್ವಾ? ಇಲ್ಲ ಅಂದ್ರೆ ತಿಳಿಸೋ ಪ್ರಯತ್ನ ಸರ್ಕಾರ ಮಾಡಬೇಕಲ್ವಾ? ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು. ಶಿವಾಜಿ ಯಾರು ರಕ್ಷಣೆ ಭಾರತದವರಲ್ವಾ ಸರ್ ಅವರು? ಕೇಳಿ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಗಾಂಧೀಜಿ ಗುಜರಾತ್ನವರು ಮತ್ತೆ ಈಗ ಕರ್ನಾಟಕದಲ್ಲಿ 1 ಕೋಟಿ ಮುಸಲ್ಮಾನರಿದ್ದಾರೆ. ಶಿವಮೊಗ್ಗದಲ್ಲಿ ನಿಮ್ಗೆ ಗೊತ್ತಿದೆ, ಇವನ್ ಹುಬ್ಳಿ ಧಾರವಾಡದಲ್ಲಿ 11 ಕಡೆಗಳಲ್ಲಿ ಮುಸಲ್ಮಾನರು ಹಿಂದೂಗಳು ಒಟ್ಟಾಗಿ ಸೇರಿ ಗಣಪತಿ ಉತ್ಸವವನ್ನು ವಿಜೃಂಭಣೆಯಿಂದ ನೋಡಿದ್ದೀನಿ. ಹೆಂಗಾಗತ್ತೆ ವಿಜೃಂಭಣೆ, ಭಾವೈಕ್ಯತೆ ಗೊತ್ತಿರ್ತದೆ, ಆಯ್ತಾ, ಗೊತ್ತಿರ್ತದೆ. ಆದ್ರೆ ನೀವು ಬೇಕಾದದನ್ನು ಮಾತ್ರ ನೀವು ಹೇಳ್ತೀರಿ, ಚಿಂತೆ ಇಲ್ಲ. ಕಂಡಿದ್ದು ಮತ್ತೆ ಬೇಕಾಗಿದ್ದು ಮಾತ್ರ ನೀವು ಹೇಳ್ತೀರಿ. ಆದ್ರೆ ಸತ್ಯ ಏನಂದ್ರೆ ಕರ್ನಾಟಕದಲ್ಲಿ ಲಕ್ಷಾಂತರ ಜಾಗಗಳಲ್ಲಿ ಲಕ್ಷಾಂತರ ಹಬ್ಬ ಇದಾಗ್ತದೆ. ಎಲ್ಲೆಲ್ಲಿ ಮುಸಲ್ಮಾನರಿದ್ದಾರೆ, ರಾಮನವಮಿ ಬಂದಾಗ ಅವ್ರು ಪಾನಕ ಕೊಡ್ತಾರೆ, ಗಣೇಶ ಉತ್ಸವ ಬರ್ಬೇಕಾದ್ರೆ ಕಲ್ಲೋಡಿ ಪೊಲೀಸರು ಕಾಣ್ತದೆ, ಪೊಲೀಸರು ಬಿಡೋದಿಲ್ಲ, ಕಾಂಗ್ರೆಸ್ನವರು ಕಾಣ್ತದೆ. ಯಾಕಂದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥದ್ದು. ಯಾವುದೇ ಕಿಡಿಗೇಡಿ, ನಾವು ಅದನ್ನೇ ಹೇಳ್ದಲ್ಲ, ಈಗ ಎಲ್ಲಾ ಕಡೆ ಕಿಡಿಗೇಡಿಗಳು ಇರ್ತಾರೆ. ಈಗ ಅದು ಬಲಪಂಥೀಯವಾದಿಗಳು ಕೆಲವು ಕಿಡಿಗೇಡಿಗಳು ಇರ್ತಾರೆ. ಅವರು ಸಿಂಧು ಎಲ್ಲಿ ಒಂದು ಪಾಕಿಸ್ತಾನ ಧ್ವಜವನ್ನ ಆರಿಸ್ತಾರೆ ಒಂದು ತಾಲೂಕು ಕಚೇರಿ ಮುಂದೆ. ಕೆಲವು ಕಡೆ ಬಲಪಂಥೀಯವಾದಿಗಳು ಆ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ನೀನ್ ಇಲ್ಲಿ ಯಾಕೆ ಕೂತಿದ್ದ ಮಾರಲ್ ಪೊಲೀಸಿಂಗ್ ಮಾಡಿ ಹೊಡಿತಾರೆ. ಅದು ಕರಾವಳಿಯಲ್ಲಿ ಇವಾಗ ಕಡಿಮೆ ಆಗಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅದು ಕಂಟ್ರೋಲ್ ಮಾಡಿದ್ವಿ, ಕಡಿಮೆ ಆಗಿದೆ. ಪೊಲೀಸ್ ದಕ್ಷ ಪೊಲೀಸ್ ಅಧಿಕಾರಿಗಳು ಹಂಗೇನೆ ಮುಸಲ್ಮಾನ್ ಕಿಡಿಗೇಡಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಸ್ಪೆಷಲ್ ಟಾಸ್ಕ್ ಫೋರ್ಸ್, ಸ್ಪೆಷಲ್ ಕಾನೂನು, ಸ್ಪೆಷಲ್ ಕಾಯ್ದೆ ತರ್ತಿಲ್ಲ ಯಾಕೆ? ಕೇಳಿ, ಯಾವುದೇ ಅವ್ರನ್ನು ಕೂಡ ಯಾರೇ ಅವರು ಯಾವುದೇ ಮುಸಲ್ಮಾನ್ ಕಿಡಿಗೇಡಿ ಆಗ್ಬೋದು, ಯಾರು ಕಲ್ಲೊಡದ್ನೋ, ಮಂಡ್ಯದಲ್ಲಿ ಕಲ್ಲೊಡದ್ನ, ಬಾಗಲಕೋಟೆಯಲ್ಲಿ ಕಲ್ಲೊಡದ್ನ, ಅವ್ರನ್ನ ಯಾರನ್ನು ಕ್ಷಮಿಸುವಂತ ಕೆಲಸ ಅಥವಾ ಬೇರೆ ಅದನ್ನ ಸಮಜಾಯಿಸಿಕೊಳ್ಳುವಂತ ಕೆಲಸವನ್ನ ಮುಸಲ್ಮಾನ್ ಮುಖಂಡರುಗಳು ಮಾಡಿಲ್ಲ, ಯಾವ ಕಾನೂನು ಮಾಡೋದಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗಟ್ಟಿದ್ದಾರೆ. ಇದು ಕೆಲಸ ಮಾಡ್ತಾರೆ. ನೀವು ಹೇಳ್ದಂಗೆ ಬಿಜೆಪಿ ತರ ಆರ್ಗನೈಸ್ ಮಾಡಿಕೊಂಡು ಅಥವಾ ಬಲಪಂಥೀಯವಾದಿಗಳು ಆರ್ಗನೈಸ್ ಮಾಡಿಕೊಂಡು ಪ್ರಚೋದನೆ, ಬಿಜೆಪಿ ನಾಯಕರ ಪ್ರಚೋದನೆ ಒಳಗಾಗಿ ಯಾರಾದ್ರೂ ಮರಲ್ ಪೊಲೀಸಿಂಗ್ ಮಾಡ್ತಾರೆ ಅಥವಾ ಗಲಾಟೆಗಳು ಮಾಡ್ತಾರೆ ಅಂದ್ರೆ ಆ ಆರ್ಗನೈಸಿಂಗ್ ಸಂಘಟನೆ ಕೂಡ ಬ್ಯಾನ್ ಮಾಡೋದು ಕೆಲಸ. ಕಲ್ಲೊಡೆದವರಿಗೆ ಯಾರು ಪ್ರಚೋದನೆ ಮಾಡಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ? ಅದು ವೈಯಕ್ತಿಕ ಡಿಸಿಷನ್. ಕಲ್ಲೊಡೆಯೋದು ಅದು ಮಸೀದಿಯಲ್ಲಿ ಪವಿತ್ರ ರಂಜಾನ್ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವ ಪುಣ್ಯ ಸ್ಥಳದಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆಯೋದು ಇದು ಸ್ವಯಂ ಪ್ರೇರಿತ ಕೃತ್ಯ. ಇದನ್ನ ಯಾರು ಉತ್ತೇಜನ ಮಾಡಿಲ್ಲ, ಯಾರು ಪ್ರವೋಕ್ ಮಾಡಿಲ್ಲ. ಹೇಳ್ಬೇಕು, ಅದು ನಾವು ನೀವು ಊಹಾಪೋಹ ಮಾಡಿದಂಗೆ ಆಗಬಾರ್ದು. ಪೊಲೀಸ್ನವರು ಹೇಳ್ತಾರೆ ಇದು ಆರ್ಗನೈಸ್ಡ್ ಕೃತ್ಯನ ಮಾಡ್ತಾರೆ, ಬಿಜೆಪಿ ಅವರು ಆರ್ಗನೈಸ್ ಮಾಡ್ತಾರೆ ಅಂತ ನಿಮ್ಮ ಹತ್ರ ಸಾಕ್ಷ್ಯಗಳಿದೆ. ಖಂಡಿತವಾಗಿ ಅವರ ಪ್ರಚೋದನಾ ಭಾಷಣ ನಾವು ನೀವು ಬಹಳ ಕೇಳಿದೀವಿ. ನೀವು ಹೊಂದಿರಬೇಕು. ನಾನು ಮೊನ್ನೆ ಕೂಡ ಹೇಳಿದೆ, ನಳಿನ್ ಕುಮಾರ್ ಕಟೀಲ್ರು ಲವ್ ಜಿಹಾದ್ ಬಗ್ಗೆ ಮಾತಾಡಿ, ರಸ್ತೆ ಬಗ್ಗೆ ಮಾತಾಡಿ. ನಾವು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅನ್ನೋದು ಕಾಣೋದಿಲ್ಲ. ಅವೆಲ್ಲ ಮಾಡಕ್ಕಾಗೋದಿಲ್ಲ, ಅವೆಲ್ಲ ಸುಳ್ಳು ಸುಳ್ಳು ಕಥೆಗಳು. ಕೇಳಿ, ಈಗ ಒಂದು ನಿಮಿಷ, ಈಗ ಹೈದರಾಬಾದ್ ಈಗ ನೀವು 15 ನಿಮಿಷ ಪೊಲೀಸರು ತೆಗೆದಾಕಿ, ಒಂದು ನಿಮಿಷ 15 ನಿಮಿಷ ಪೊಲೀಸ್ ಮಾಡಿದ್ರಲ್ಲ, ಹೈದರಾಬಾದ್ ಅಲ್ಲಿ ಆಗಿದೆ, ಅವ್ರ ಮೇಲೆ ಕೇಸ್ ಆಗಿದೆ, ಅವ್ರ ಪ್ರಕಾರ ಇದೆ. ನಾನು ಹೈದರಾಬಾದ್ಗೆ ಹೋಗಿ ಅವ್ರ ಬಗ್ಗೆ ನಾವು ಇದನ್ನ ಖಂಡಿಸಿದೀವಿ. ಯಾರು ಹಂಗೆ ಹೇಳಂಗಿಲ್ಲ, ಜನಪ್ರತಿನಿಧಿ ಹೇಳಂಗೇ ಇಲ್ಲ. ಬಿಜೆಪಿಯ ಶಾಸಕರು ಕರ್ನಾಟಕದಲ್ಲಿ, ಬಿಜೆಪಿಯ ಸಂಸದರು ಕರ್ನಾಟಕದಲ್ಲಿ ಯಾವ ರೀತಿ ಪ್ರಚೋದನೆ ಮಾಡ್ತಾರೆ, ಅದು ಯಾರೋ ಬಲಪಂಥೀಯವಾದಿಗಳು, ಯಾರೋ VHP ಅವನೋ ಬಜರಂಗ ದಳದವನೋ ಏನೋ ಕಿಡಿಗಿಡಿ ತರ ಮಾಡಿದ್ರೆ ಬೇರೆ ವಿಷಯ. ಒಂದು ರಾಜಕೀಯ ಪಕ್ಷವಾಗಿ ಆಡಳಿತಕ್ಕೆ ಬರುವಂತ ಜನಪ್ರತಿನಿಧಿಗಳಾಗಿ ಬಿಜೆಪಿ ನಾಯಕರು ಮಾಡ್ತಾರಲ್ಲ, ಅಂತಹ ಕುಚೋದ್ಯವನ್ನ, ಅಂತ ಕಪಟತನವನ್ನ ಯಾರೂ ಮಾಡಬಾರದು. ಒಂದು ಈ ಘಟನೆ ಬಗ್ಗೆ ಯಾಕೆ ನೀವು ಬಿಜೆಪಿಯನ್ನ ಬ್ಲೇಮ್ ಮಾಡಬೇಕು? ಪೊಲಿಟಿಕಲಿ ನಿಮ್ ಇಚ್ಛಾಶಕ್ತಿ ಅದು ನೀವು ಮಾಡಿ, ಮಾಡೋದಿಲ್ಲ. ಬಟ್ ಈ ಘಟನೆ ಬಗ್ಗೆ ಈ ಘಟನೆಗೆ ಯಾರು ಪ್ರವೋಕ್ ಮಾಡಿದ್ರು? ಈ ಘಟನೆಯಲ್ಲಿ ಆತನ ಹೆಸರು ನಾನು ಮರ್ತು ಹೋದ, ಯಾರೋ ಮುಸಲ್ಮಾನ್ ಕಿಡಿಗೇಡಿ ಆತನಿಗೆ ಕೈಯಲ್ಲಿ ಕಲ್ಲೆತ್ಕೊಂಡು ಹೊಡಿಬೇಕು ಅಂತ ಅನ್ಸದ್ ಯಾಕೆ? ಹೆಸರು ನೆನ್ಪಿಟ್ಕೊಳ್ಳೋಷ್ಟು ಮಹಾಪುರುಷ ಅವನಲ್ಲ. ಎನಿವೆ ಆತನಿಗೆ ಯಾರು ಪ್ರಚೋದನೆ ಮಾಡಿದ್ರು, ಯಾರು ಪ್ರವೋಕ್ ಮಾಡಿದ್ರು, ಯಾಕೆ ಕಲ್ಲು ಹೊಡಿಬೇಕು ಅನ್ಸುತ್ತೋ, ಇದ್ರ ಬಗ್ಗೆ ಅಬ್ಸರ್ವೇಷನ್ ಹೇಳ್ಬಿಡ್ಬೇಕಲ್ಲ. ಖಂಡಿತ. ಯಾಕಂದ್ರೆ ಪೊಲೀಸ್ ಇಲಾಖೆಯವರು ನಮ್ಗೆ ಸಂಪೂರ್ಣವಾಗಿ ಏನು ಚಾರ್ಜ್ ಶೀಟ್ ಆಗ್ತಾರಲ್ಲ, ಅವ್ರು ಮಾಹಿತಿ ಕೊಡ್ತಾರೆ. ನಾವು ನೀವು ಊಹಾಪೋಹ ಮಾಡಬೇಡ. ಬಟ್ ಕಿಡಿಗೇಡಿ ಆತನೇ ಹೊಡೆದಿದ್ದು ಅಂತ ಹೇಳಿ ಆತನೇ ಹೊಡೆದಿದ್ದು ನಾನು ಅದನ್ನೇ ಹೇಳ್ತಿಲ್ಲ. ಆತನೇ ಹೊಡೆದಿರೋದು, ಅದಕ್ಕೆ ಅವನ್ನ ಬಂಧಿಸಿರೋದು, ಅದಕ್ಕೆ ಅವನ್ನ ನ್ಯಾಯಾಂಗ ಬಂಧನಕ್ಕೆ ವಹಿಸಿರ್ತಕ್ಕಂಥದ್ದು. ಆದರೆ ಅವನು ಯಾರು ಸಂಘಟಿತವಾಗಿ ಆ ಕೃತ್ಯ ಮಾಡದ್ನ, ಸ್ವಯಂ ಪ್ರೇರಣದ ಕೃತ್ಯ ಮಾಡದ್ನ, ಅದು ಪೊಲೀಸ್ ಇಲಾಖೆ ತನಿಖೆಯಿಂದ ಬರುತ್ತೆ. ಆದ್ರೆ ಅಲ್ಲಿವರೆಗೂ ಇಡೀ ಕರ್ನಾಟಕದ ದೊಡ್ಡ ಇಶ್ಯೂ ಆಗಿದೆ, ಇಡೀ ಕರ್ನಾಟಕದ ದೊಡ್ಡ ಇಶ್ಯೂ ಆಗಿದೆ. ಇದು ಹಿಂದೂ ಮುಸ್ಲಿಂ ಇಶ್ಯೂ ಅನ್ನೋದನ್ನ ಯಾವುದೇ ರೀತಿಯಾಗಿ ಯಾರು ಪ್ರಚೋದನೆಯನ್ನು ಕೊಡಬಾರದು, ಯಾರೇ ರೀತಿಯ ಹೇಳಿಕೆಯನ್ನು ಕೊಡಬಾರದು. ಇದು ಇಡೀ ದೇಶ, ಇದು ರಾಜ್ಯದ ವಿಷಯ ಅಲ್ಲ. ಇದು ಇಡೀ ರಾಜ್ಯದಲ್ಲಿ ಸಾಮ್ರಾಟ, ಹೃದಯ ಸಾಮ್ರಾಟ
ಶಿವಾಜಿ ಮಹಾರಾಜ ಅನ್ನೋ ಕಾರಣಕ್ಕೇನೆ ಆತ ಮಸೀದಿ ಒಳಗಿಂದ ಕಲ್ಲು ಹೊಡೆದಿದ್ದು. ಸ್ಟಿಲ್ ಇದನ್ನ ನಾವು ಹಿಂದೂ ಮುಸ್ಲಿಂ ಅನ್ಬಾರ್ದು. ಯದುಕುಮಾರ್ ಅವರು ಬರ್ತೀನಿ ಸರ್, ನಿಮಗ ಆ ಪ್ರಶ್ನೆ ನಾನು ಕೇಳಲೇಬೇಕು. ಯದು ಸರ್, ಗಾಯ ಆಗಿದೆ ಅಂತ ಗೊತ್ತಾದಾಗ ಮುಲಾಮ್ ಹಾಕೋದು ಸಹಜವಾಗಿ ಎಲ್ಲರ ಫಸ್ಟ್ ರೆಸ್ಪಾನ್ಸ್. ಮುಲಾಮಿಗೆ ಗಾಯ ಬಗ್ತಿಲ್ಲ ಅಂತ ಆದಾಗ ವೈದ್ಯರು ಆಪರೇಟ್ ಮಾಡಬೇಕು ಅನ್ನೋ ಸಲಹೆ ಕೊಟ್ಟಾಗ ಆಪರೇಟ್ ಮಾಡಲೇಬೇಕು. ನೀವು ಕಲ್ಲು ಹೊಡಿತಾರೆ ಅಂದಾಗ ಕರ್ಕೊಂಡು ಹೋಗೋದು, ಒಂದಿನ ಜೈಲಲ್ಲಿ ಇಡೋದು, ಇದು ಮುಲಾಮ್ ಹಾಕೋ ಪ್ರಯತ್ನ ಅಷ್ಟೇ. ಇದು ಕೇವಲ ಮುಲಾಮ್ ಹಾಕಿದ್ರೆ ವಾಸಿ ಆಗೋ ಗಾಯದ ತರ ಕಾಣ್ತಾ ಇಲ್ಲ. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಮಾತ್ರ ಆಗಿಲ್ಲ ಸರ್, ಕಲಬುರ್ಗಿಲ್ಲೂ ಆಗಿದೆ, ನಾಗಮಂಗಲದಲ್ಲೂ ಆಯ್ತು, ಮಂಡ್ಯದಲ್ಲೂ ಆಯ್ತು, ಶಿವಮೊಗ್ಗದಲ್ಲಿ ನಟರಾಜ್ ಗೌಡ್ರು ಹೇಳ್ದಂಗೆ ಶಿವಮೊಗ್ಗದಲ್ಲೂ ಆಗ್ತಿರುತ್ತೆ. ಅಂದ್ರೆ ಆಗಾಗ ಕಾಣಿಸ್ಕೊಳ್ತಿದೆ ಗಾಯ. ಅಂದ್ರೆ ಮುಲಾಮಿಗೆ ಬಗ್ಗಲ್ಲ ಅಂತ ಗೊತ್ತಾದ್ಮೇಲೂ ಇಲ್ಲ ನಾವು ಮುಲಾಮೇ ಹಚ್ತೀವಿ ಅಂದ್ರೆ ಒಂದಿನ ಆಪರೇಷನ್ಗೂ ಬಗ್ದೇ ಇರೋಷ್ಟು ದೊಡ್ಡ ಮಟ್ಟಿಗೆ ಆಗೋಗುತ್ತೆ ಗಾಯ. ಇವಾಗ ಗಾಯ ಆಪರೇಷನ್ ಮಟ್ಟಕ್ಕೆ ಬಂದಿದೆ ಮೇಡಮ್, ಅದಲ್ಲಿ ಅದನ್ನ ಬೇರ್ಪಡಿಸುವಂತ ಕಾಲನೂ ಬಂದಿದೆ. ಅದಲ್ಲಿ ಈಗ ತಾವು ಟ್ರೀಟ್ಮೆಂಟ್ ಕೊಟ್ಟು ಬೇರ್ಪಡಿಸುವಂತದ್ದು. ಈಗ ತಾವು ಪ್ರದೀಪ್ ಈಶ್ವರ್ ಬಗ್ಗೆ ತಾವು ಒಂದು ಉಲ್ಲೇಖ ಮಾಡಿದ್ರಿ ಮೇಡಮ್, ಅವ್ರಿಗೆ ಘಟನೆ ಬಗ್ಗೆ ಅವ್ರಿಗೆ ಆಕ್ಷೇಪ ಇದೆಯಾ, ಇಲ್ಲ ವ್ಯಕ್ತಿಗಳ ಬಗ್ಗೆ ಆಕ್ಷೇಪ ಇದೆಯಾ? ಅವ್ರು ಯಾರ ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದಾರೆ? ಒಬ್ಬ ಮಾಜಿ ಸಂಸದರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹಾಲಿ ಶಾಸಕರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮಗೆ ಯಾರ ಬಗ್ಗೆ ಇಶ್ಯೂ ಬಗ್ಗೆ ಇದೆಯಾ, ವ್ಯಕ್ತಿಗಳ ಬಗ್ಗೆ ಇದೆಯಾ? ಅದನ್ನ ನೀವು, ಯಾಕಂದ್ರೆ ಬಾಲಿಶವಾದ ಹೇಳಿಕೆ ಕೊಟ್ಟು ಅವ್ರಿಗೆ ಅಭ್ಯಾಸ ಆಗಿದೆ. ಪಾಪ ಯುಟಿ ಖಾದ್ರಿ ಸದನದಲ್ಲಿ ಹೇಳಿದ್ದಾರೆ ಮೇಡಮ್, ಅಲ್ಲಿ ಇವ್ರಿಗೊಂದು ಹಗ್ಗ ಕೊಡ್ರಿ ಅಂತ, ಇವ್ರಿಗೊಂದು ಹಗ್ಗ ಕೊಡ್ರಿ, ತೆಪ್ಪ ಕುತ್ಕೊಳ್ಳಿ ಅಂತ ಅನ್ಬಿಟ್ಟು. ಆಮೇಲೆ ಇವ್ರು ಹೇಳ್ತಾ ಇರೋದು ಪ್ರತಿ ಸತಿನೂ ಇಷ್ಟು ಜನ ಅರೆಸ್ಟ್ ಮಾಡಿದ್ರು, ಇದೆಲ್ಲ ಮಾಡಿದ್ರು, ಅದೆಲ್ಲ ಕಣ್ಣೊರೆಸಬೇಕಿತ್ತಂತ ಮೇಡಮ್. ಅಲ್ಲಿ ನಿನ್ನೆ ತಾನೇ RB ತಿಮ್ಮಾಪುರ್ ತಾವು ಉಲ್ಲೇಖ ಮಾಡ್ತಾ ಇದ್ರಿ, ಜನರು ಅವ್ರನ್ನ ಉದ್ವೇಗಗೊಳಿಸ್ತಾರೆ, ಪ್ರಚೋದನೆಗೊಳಿಸ್ತಾರೆ. ಒಬ್ಬ ಜಿಲ್ಲಾಧಿಕಾರಿ ಸರ್ 1 ನಿಮಿಷ 36 ಸೆಕೆಂಡ್ ನ ಹೇಳಿಕೆಯಲ್ಲಿ 5 ಸತಿ ಹೇಳಿದ್ರು ಉದ್ರೇಕ ಪ್ರಚೋದನೆ ಅಂತ. ಯಾರು ಉದ್ರೇಕಗೊಳಿಸ್ತಾರೆ? ಕಲ್ಲೊಡಿಯಂತದ್ದು ಪ್ರೇರೇಪಿಸಿದವರು ಯಾರು? ಮಸೀದಿನಲ್ಲಿ ಇವರು ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ ಮೇಡಮ್, ರಾಜ್ಯ ಒಂದು ಶಾಂತಿಯ ಊದೋಟ ಇದಂತ ಅಂದ್ಬಿಟ್ಟು. ಹಾಗಾದ್ರೆ ಈ ಶಾಂತಿಯ ಊದೋಟ ಈ ರಾಜ್ಯವನ್ನ ಕಲ್ಲು ತೂರಾಟದ ತೋಟ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಚಪ್ಪಲಿ ತೂರಾಟ ಅಂತ ತೋಟ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಮ್ಮ ಧಾರ್ಮಿಕ ಭಾವನೆ ಹಿಂದೂ ಸ್ವರಾಜ್ಯ ಧರ್ಮದ ಶಿವಾಜಿ ಮಹಾರಾಜರ ಇದಕ್ಕೆ ನಾವು ಆಚರಿಸಕ್ ನಮ್ಗೇನು ಶಕ್ತಿ ಇಲ್ವಾ? ನಮ್ಗಾಗಲ್ವಾ? ಅದಲ್ಲಿ ಅದನ್ನ ಕಡ್ಡಿಪಡಿಸ್ತೀರಾ? ನಿಮ್ಮ ಧಾರ್ಮಿಕ ಭಕ್ತಿಗಳು ನಿಮಗೆ ಹೇಗೆ ಮುಖ್ಯನೋ, ನಮ್ಮ ಧಾರ್ಮಿಕ ಭಕ್ತಿಗಳು, ನಮ್ಮ ಧಾರ್ಮಿಕ ಶಕ್ತಿ ಕೇಂದ್ರ ನಮಗೂ ಕೂಡ ಮುಖ್ಯ. ಇದೆಲ್ಲ ನೆನಪಾಗೋದು ಯಾವಾಗ ಅಂತಂದ್ರೆ ಇಂಥದ್ದು ಒಂದೇನಾದ್ರು ಸಂಘರ್ಷ ಆದಾಗ ಪೊಲಿಟಿಕಲಿ ನಮ್ಮ ಪಕ್ಷಕ್ಕೆ ಏನ್ ಲಾಭ ಆಗ್ಬೋದು ಅನ್ನೋದಾಗ ಮಾತ್ರ. ಇದು ನಂದಲ್ಲ ಸರ್, ಪ್ರದೀಪ್ ಈಶ್ವರ್ ಅವರೇ ಹೇಳ್ತಿದ್ರು ಈ ಘಟನೆ ಆದಾಗ ಓದ್ಕೊಳಕ್ ಹೋಗ್ತಾರೆ, ಈ ಘಟನೆ ಆದಾಗ ಶಿವಾಜಿ ಮಹಾರಾಜರಿಗೆ ಜೈ ಅನ್ನಕ್ ಹೋಗ್ತಾರೆ. ಅದಕ್ಕೆ ಮುಂಚೆ ಶಿವಾಜಿನೂ ಬೇಡ, ಹಿಂದೂನು ಬೇಡ, ಹಿಂದುತ್ವನೂ ಬೇಡ. ಬಿಜೆಪಿಗರಿಗೆ ಬೇಕಾಗಿರೋದು ಪೊಲಿಟಿಕಲ್ ಗೇನ್ ಅಷ್ಟೇ. ಮುಖಾಂತರ ಪ್ರದೀಪ್ ಈಶ್ವರ್ ಅವ್ರಿಗೆ ಹೇಳ್ತಿದ್ದೀನಿ, ಹಿಂದವಿ ಸಾಮ್ರಾಜ್ಯದ ಶಿವಾಜಿ ಮಹಾರಾಜರು ಭಾರತದ ಎಲ್ಲಾ ಹಿಂದೂಗಳ ಎದುರು ರಕ್ತದ ಕಣಕಣದಲ್ಲಿದ್ದಾರೆ. ಜೈ ಭವಾನಿ ಜೈ ಶಿವಾಜಿ ಅನ್ನೋದು ನಿಮ್ಮ ಹತ್ರ ಕಲ್ತ್ಕೊಳ್ಬೇಕಾಗಿದ್ದಂತಲ್ಲ ಪ್ರದೀಪ್ ಈಶ್ವರ್ ಅವರೇ. ಮೊದ್ಲು ನಿಮ್ ತಲೆ ಸರಿ ಮಾಡ್ಕೊಳ್ಳಿ. ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹಿಂದೂ ಧಾರ್ಮಿಕ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ನೋದಕ್ಕೆ ಹಿಂದೂ ಜಾಗೃತನಾಗಿದ್ದಾನೆ, ಅವರತ್ತು ಪಾಠ ಹಂಚ್ಕೊಳ್ಳೋಂತ ಇದ್ದಿಲ್ಲ. ಯಾರಿಗೂ ಜಾಗೃತವಾಗಿ ಮಾಡ್ಬೇಕಾಗಿರೋದು. ಯುಟಿ ಖಾದ್ರಿ ಹೇಳಿದ್ರಲ್ಲ ಹಗ್ಗ ಕೊಡ್ಬೇಕು ಅಂತ, ಹಗ್ಗ ಕೊಡ್ಬೇಕು ಇಲ್ಲ ಕಬ್ಣ ಕೊಡ್ಬೇಕು, ಮೊದ್ಲು ಅವ್ರಿಗೆ ಹೇಳ್ಬೇಕಾಗುತ್ತೆ. ಪ್ರಚೋದನೆ ಪಾಲಿಸಿ ಪೋಷಿಸ್ತಾ ಇರೋರ್ನ ಮೊದ್ಲು ಅವ್ರನ್ನ ಬಂಧಿಸಬೇಕಾಗತ್ತೆ. ಇದೆಲ್ಲ ಬರೀ ಸುಮ್ಮನೆ ಚಿಲ್ಲರೆಗಳು ಮೇಡಮ್. ನಾವು ಯಾರು ಪಾಲಿಸ್ತಿದ್ದಾರೆ ಪೋಷಿಸ್ತಿದ್ದಾರೆ ಅಲ್ಲಿಗೆ ತನಕ ಹೋಗೋಣ ಸರ್, ಬಟ್ ಜವಾಬ್ದಾರಿ ಯಾರು ಹೊರಬೇಕಾಗಿತ್ತು? ಫಾರೂಕ್ ಸರ್, ಎಲ್ಲಿಂದ ಕಲ್ಲನ್ನ ತೂರಲ್ಪಟ್ಟಿತ್ತು, ಎಲ್ಲಿಂದ ಚಪ್ಪಲಿಯನ್ನ ತೂರಲ್ಪಟ್ಟಿತ್ತು, ಅದೇ ಮಸೀದಿಯ ಪಂಕಾ ಮಸೀದಿಯ ಅಧ್ಯಕ್ಷರು ಹೇಳ್ತಾರೆ 10 ಗಂಟೆ 10:30 ಸುಮಾರು ತನಕ ನಾನು ಎದ್ದಿದ್ದೆ, ಆಮೇಲೆ ನಾನು ಮಲಗಿಬಿಟ್ಟೆ, ಅದು ಏನಾಯ್ತೋ ಗೊತ್ತಿಲ್ಲ. ಸರ್ ದೃಶ್ಯಗಳಲ್ಲಿ ನೋಡಿ, ಸಾಧ್ಯ ಆದರೆ ಫುಲ್ ಸ್ಕ್ರೀನಲ್ಲಿ ತಗೊಳ್ಳಿ. ಅದು ಆ ಮಸೀದಿ ಒಳಭಾಗದಲ್ಲಿ 200-250 ಜನ ಇದ್ದಾರೆ, ಪೊಲೀಸರು ಕೂಡ ಇದ್ದಾರೆ. ಮಸೀದಿ ಅಧ್ಯಕ್ಷರಿಗೆ ಗಲಾಟೆ ಆಗಿದ್ದೇ ಗೊತ್ತಿಲ್ಲ, ಅದು ಏನಾಯ್ತೋ ಗೊತ್ತಿಲ್ಲ. ನಾನು ಆಚೆ ಬಂದು ನೋಡೋಷ್ಟೊತ್ತಿಗೆ ಪೊಲೀಸ್ ಒಬ್ರು ಕೈ ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಓಡಾಡ್ತಿದ್ರು. ಸರ್, ಒಂದು ಮಸೀದಿಯ ಅಧ್ಯಕ್ಷರಿಗೆ ಅವರದ್ದೇ ಆದ ಜವಾಬ್ದಾರಿ ಇರಬೇಕು. ಪ್ರಾರ್ಥನೆ ನಡೆಯೋ ಸಂದರ್ಭದಲ್ಲೂ ಕೂಡ ಯಾರು ಬಂದಿದ್ದಾರೆ, ಏನು ಮಾಡ್ತಿದ್ದಾರೆ, ಏನಾಗ್ತಿದೆ, ಆ ಜವಾಬ್ದಾರಿ ಇರಬೇಕು. ಇದು ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಪ್ರಯತ್ನನ ಅಥವಾ ತಪ್ಪು ಮಾಡಿದವರನ್ನ ರಕ್ಷಣೆ ಮಾಡೋ ಪ್ರಯತ್ನನ? ಫಾರೂಕ್ ಅವರೇ, ನೀವು ಈಗಲೇ ಹೇಳ್ತಾ ಇದ್ರಿ ಮೇಡಮ್, ಒಂದು ಸ್ವಲ್ಪ ಕ್ಲೀನಾಗಿ ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು. ಸಿಂಪಲ್ ಆಗಿ ಈ ವಿಡಿಯೋನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ಬಿಡಿ. ಇದು ಎಲ್ಲಾ ವಿಡಿಯೋ ನಿನ್ನೆಯಿಂದಾನು ಹಾಕಿದೀನಿ ಸರ್. ನಿನ್ನೆಯಿಂದಾನು ಹಾಕಿಲ್ಲ ನೀವು, ನಿನ್ನೆಯಿಂದಾನು ಹಾಕಿಲ್ಲ. ಈ ವಿಡಿಯೋನ ಒಂದು ನಿಮಿಷ ಹೇಳ್ತೀನಿ ಕೇಳಿ, ಈ ವಿಡಿಯೋನ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಈ ವಿಡಿಯೋನ ಒಂದ್ಸಲಿ ನೀವು ಝೂಮ್ ಮಾಡಿ ತೋರಿಸ್ಬಿಡಿ. ಒಂದು ನಿಮಿಷ ಹೇಳ್ತೀನಿ. ಇದು ಯಾವ ಧರ್ಮದಲ್ಲಿದೆ, ನೀವು ಸ್ವಲ್ಪ ಝೂಮ್ ಮಾಡಿ ತೋರಿಸಿ. ಇದ್ರನ್ನ
ಇದು ಏನಾಗ್ತಾ ಇದೆ ಅಂದ್ರೆ ಶಿವಾಜಿ ಮಹಾರಾಜನ ತಗೊಂಡೋಗಿ ಏನ್ ಮಾಡಿದ್ದಾರೆ, ಕ್ಲೀನ್ ಆಗಿ ಮಸೀದಿ ಎದುರಿಗೆ ಕುಳಿಸ್ಬಿಟ್ಟು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ, ನಾನು ಹೇಳ್ತಾ ಇರೋದು ತಪ್ಪಂತ ಹೇಳ್ತಾ ಇಲ್ಲ. ನೀವು ಯಾಕೆ ಮಸೀದಿ ಹತ್ರ ಹೋಗಿ ಮಾತ್ರ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಶ್ರೀರಾಮ್ನ ಹುಡುಕ್ತೀರಾ? ಮಸೀದಿ ಪಾಕಿಸ್ತಾನದಲ್ಲಿ ಇದೆಯಾ? ಇರೋದು ಭಾರತದ ಭೂಮಿ ಮೇಲೆ ಆಯ್ತು ಸರ್. ಮೇಡಮ್, ಭಾರತ ರಸ್ತೆ ದೇಶದಲ್ಲಿ ಇದೆ. ಇರೋದು ನಗರಸಭೆಗೆ ಸಂಬಂಧಪಟ್ಟದ್ದು. ಬಾಗಲಕೋಟೆಯ ಪ್ರತಿಯೊಬ್ಬ ಪ್ರಜೆಗೆ ಹಕ್ಕಿದೆ ರಸ್ತೆ ಮೇಲೆ. ಆಯ್ತು, ನಾನು ಹೇಳ್ತಾ ಇದ್ದೀನಿ, ಇವಾಗ ರಂಜಾನ್ ತಿಂಗಳು ನಡೀತಾ ಇದೆ, ಎಲ್ಲರಿಗೂ ಗೊತ್ತು. ತರಾಬೆ ನಡೆಯುತ್ತೆ, ಎಲ್ಲರಿಗೂ ಗೊತ್ತು. ಈ ಟೈಮಲ್ಲಿ ಪ್ರೇಯರ್ ನಡೆಯುತ್ತೆ ಅಂತಾನು ಗೊತ್ತು. ನೋಡಿ, ಇದೇ ನಾನು ಹುಟ್ಟಿ ಬೆಳೆದಿರುವಂತ ಏರಿಯಾ ಬಗ್ಗೆ ಮಾತಾಡ್ತೀನಿ ನಾನು, ಯಾಕಂದ್ರೆ ಬೇರೆ ಕಡೆದ್ ಮಾತಾಡಲ್ಲ. ಕರ್ಗಾ ನಡೀಲಿ ಅಥವಾ ಅನ್ನಮ್ಮ ದೇವಿ ತೆಗಿಲಿ ಅಥವಾ ಮಾರಿಯಮ್ಮನ್ನ ತೆಗಿಲಿ, ಯಾರಾದ್ರೂ ತೆಗಿಲಿ, ನಮ್ಮ ಮನೆ ಮಸೀದಿ ಮುಂದೆಯಿಂದಾನೇ ಹೊರಡ್ತಾರೆ. ಹೋಗುವಾಗ ಏನ್ ಮಾಡ್ತಾರೆ, ನಮಾಜ್ ಟೈಮ್ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ 100 ಮೀಟರ್ ಮುಂಚೆನೆ ಏನ್ ಮಾಡ್ತಾರೆ, ಏನು ಬ್ಯಾಂಡ್ಸ್ ಏನಿರುತ್ತೆ ಅದನ್ನೆಲ್ಲ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಏನ್ ಮಾಡ್ತಾರೆ, ಬೈ ಚಾನ್ಸ್ ಏನಾದ್ರು ನಮಾಜ್ ಟೈಮ್ ಇಲ್ಲ ಅಂದ್ರೆ ಕರ್ಗಾ ಕೂಡ ಮಸೀದಿ ಒಳಗೆ ಬಂದು ತಿರ್ಗಾ ಹೊರಗೆ ಹೋಗಿ ಆರಾಮಾಗಿ ಮುಂದೆ ಸಾಕ್ತಾರೆ. ಯಾವುದು ಅಭ್ಯಂತರ ಇಲ್ಲ. ಇವತ್ತವರೆಗೂ ನಾವು ಚಿಕ್ಕವರಿಂದ ಹಿಡಿದು ಇವತ್ತವರೆಗೂ ನಾವು ಅದನ್ನೇ ನೋಡ್ಕೊಂಡ್ ಬರ್ತಾ ಇರೋದು. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಕರೆಕ್ಟಾ? ಯಾವುದೇ ಇರಲಿ ಅದನ್ನ ಏನ್ ಮಾಡ್ಬೇಕಾಯ್ತು, ಅವರು ಅಲ್ಲಿ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗ್ಬೇಕಾಯ್ತು, ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ಬೇಕಾಯ್ತು, ಕೊಟ್ಟಿಲ್ಲ ಆಯ್ತು. ಆದ್ರೆ ಯಾರು ಕಲ್ಲೆಸಿದಾರಲ್ಲ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ನಾನು ನೋಡಿ, ನಾನು ಮುಂಚೆನೂ ಹೇಳಿದ್ದೀನಿ, ಒಂದ್ ನಿಮಿಷ ಹೇಳ್ತೀನಿ, ಇಲ್ಲಿರುವಂತ ನಾನು ಹೇಳ್ತಾ ಇರೋದು ಒಂದ್ ನಿಮಿಷ ಮೇಡಮ್, ನಾನು ಸಿಂಪಲ್ ಒಂದೊಂದು ಪ್ರಶ್ನೆ ಇದೆ, ಇರಿ ಹೇಳ್ಬಿಡ್ತೀನಿ. ನಿಮ್ಗೆ ಪ್ರಶ್ನೆ ಸರ್, ನಿಮ್ಗೆ ಪ್ರಶ್ನೆ, ನೀವೇನ್ ಹೇಳಿದ್ರಿ ಮೇಡಮ್? ಒಂದ್ ನಿಮಿಷ ನೀವು ಮಾತಾಡಕ್ಕೆ ಕೊಡಲ್ಲ ನನಗೆ. 2 ನಿಮಿಷ ಮಾತಾಡಿದ್ರೆ ನಾನು ರಿವರ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. 2 ನಿಮಿಷ ಪೂರ್ತಿ ಇಲ್ಲ, ಎಲ್ಲ ನೀವೇ ಮಾತಾಡಂಗಿದ್ರೆ ನೀವು ಮಾತಾಡಿ. ಇಲ್ಲ, ನಾನು ಕರೆಕ್ಟ್ ಯಾಕೆ ಪೂರ್ತಿ ನೀವು ಮಾತನಾಡಿದೀರಾ ಸರ್. ಇವಾಗ 7:14 ನಿಮಗೆ ಪ್ರಶ್ನೆ ಕೇಳಿದಾಗ ನಾನು 7:11 2 ನಿಮಿಷ ನಾನ್ ಸ್ಟಾಪ್ ನಿಮಗೆ ಮಾತನಾಡ್ಲಿಕ್ಕೆ ಬಿಟ್ಟಿದ್ದೀನಿ. ಈಗ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು ಹೇಳಿದ್ ಕರೆಕ್ಟ್ ಇದೆ ಸರ್. ಪವಿತ್ರ ರಂಜಾನ್ ಮಂತು ಗೊತ್ತಿದೆ, ಪ್ರಾರ್ಥನೆ ಮಾಡ್ತಿದ್ದಾರೆ ಗೊತ್ತಿದೆ, ಯಾಕೆ ಅವಕಾಶ ಕೊಡಬಾರ್ದಾ ಸರ್? ನಾನು ಸೇಮ್ ಪ್ರಶ್ನೆ ಉಲ್ಟಾ ಕೇಳ್ತೀನಿ. ಶಿವಾಜಿ ಉತ್ಸವ ಗೊತ್ತಿರಬೇಕು, ಮೆರವಣಿಗೆ ಹೋಗ್ತಾರೆ ಗೊತ್ತಿರಬೇಕು, ಅವಕಾಶ ಮಾಡ್ಕೊಡ್ಬೇಕು ಗೊತ್ತಿರಬೇಕು. ಯಾಕೆ ಗೊತ್ತಿಲ್ಲ ಮುಸಲ್ಮಾನ್ ಸಮುದಾಯಕ್ಕೆ? ಯಾಕೆ ಸಹಿಸ್ಕೊಳಕ್ ಸರ್? ಹೌದು ಸರ್, 10 ಗಂಟೆಗೆ ಪೊಲೀಸ್ ಪರ್ಮಿಷನ್ ತಗೊಂಡು ಹೋಗ್ತಿದ್ದಾರೆ ಶೋಭಾಯಾತ್ರೆ. 10ವರೆಗೆ ಮಸೀದಿ ಒಳಗೆ ಇನ್ನೂ ಜನ ಯಾಕಿದ್ರು? 10ವರೆಗೆ ಮಸೀದಿ ಒಳಗೆ ಇನ್ನೂ ಜನ ಯಾಕಿದ್ರು? ಪ್ರಶ್ನೆ ಕೇಳ್ತೀವಾ? ಆಯ್ತು, ಕೇಳಿ, ನಾನು ಉತ್ತರ ಕೊಡ್ತೀನಿ. ಕೇಳಿ, ನೀವು 500 ಜನ ಇದ್ರು ಅಂತ ಕೇಳಿ ನಾನು ಉತ್ತರ ಕೊಡ್ತೀನಿ. ಕೊಡಿ ಉತ್ತರ. ನಾನು ಹೇಳ್ತೀನಿ ಕೇಳಿ. ರಂಜಾನ್ ತಿಂಗಳು ತರಾಬೆ ನಮಾಜ್ ನಾವು ಓದ್ತೀವಿ. 8:15ಗೆ ನಮಾಜ್ ಸ್ಟಾರ್ಟ್ ಆಗುತ್ತೆ, 2:15 ಗಂಟೆ ನಮಾಜ್ ಆಗುತ್ತೆ, 10:30 10:45 ನಮಾಜ್ ಮುಗಿಯುತ್ತೆ. 11 ಗಂಟೆಗೆ ನಮ್ಮ ಮನೆಗೆ ಹೋಗ್ತೀವಿ. ಮತ್ತೆ ನಾವು ವಿಶ್ರಾಂತಿ ತಗೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀವಿ. ತಿರ್ಗಾ ಮತ್ತೆ ನಾವು ಏನ್ ತಿಂಡಿ ತಿನ್ಬೇಕು ತಿನ್ಬಿಟ್ಟು ನಾವು ತಿರ್ಗಾ ನಾವು ನಮಾಜ್ಗೆ ಹೋಗ್ತೀವಿ. ಆಯ್ತಾ? ನಾನು ಹೇಳ್ತಾ ಇರೋದು 11 ಗಂಟೆವರೆಗೂ ನಾವು ಮಸೀದಿಯಲ್ಲಿ ಇರ್ತೀವಿ. ನಾನ್ ಸಿಂಪಲ್ ಆಗಿ ಹೇಳ್ತಾ ಇರೋದು ತಗೊಂಡು ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ, ಘೋಷಣೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಎಲ್ಲರಿಗೂ ಸಂಬಂಧಪಟ್ಟಂಗೆ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಬಂದ್ರೆ ನಾವು ಎಲ್ಲರಿಗೂ ನಾವು ಹೊಂದಾಣಿಕೆನ ತಗೊಂಡು ನಾವು ನಡಿಬೇಕು. ಕರೆಕ್ಟ್ ಅಲ್ವಾ? ನಾನು ಹೇಳ್ತಾ ಇರೋದು, ನಾನು ಈಗಲೂ ಹೇಳ್ತಾ ಇದ್ದೀನಿ, ಯಾರು ಕಲ್ಲು ಹೊಡೆದಿದ್ದಾರೆ, ಒಂದ್ ನಿಮಿಷ, ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಯಾರು ಕಲ್ ತಗೊಂಡು ಹೊಡೆದಿದ್ದಾರೆ ಅವ್ರಿಗೆ ಇಮಿಡಿಯೇಟ್ಲಿ ಬೇಲ್ ಆಗ್ಬಾರ್ದು, ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಯಾಕಂದ್ರೆ ಕಠಿಣ ಶಿಕ್ಷೆ ಆಗ್ಬೇಕು. ನಾನು ಮುಂಚೆಯಿಂದಾನು ಹೇಳ್ತಾ ಇದ್ದೀನಿ, ಯಾರೇ ಇರ್ಲಿ, ಅದು ಯಾವುದೇ ಧರ್ಮದವ್ರು ಇರ್ಲಿ. ಇವಾಗ ಚಿಕ್ಕಮಂಗ್ಳೂರಲ್ಲೂ ನೀವು ನೋಡಿದ್ದೀರಾ, ಯಾರು ಕಲ್ಲು ಹೊಡೆದ್ರು, ಯಾರ ಹೆಸರು ಬಂತು, ಆಮೇಲೆ ಯಾರ ಹೆಸರು ಬಂದಿದೆ ಅಂತ. ನಾನು ಅಂತವ್ರಿಗೂ ಹೇಳ್ತಾ ಇದ್ದೀನಿ, ಇವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ತನ್ಸೀಮ್ಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಕಠಿಣ ಶಿಕ್ಷೆ ಹೇಗಾಗ್ಬೇಕಂದ್ರೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಆ ರೀತಿ ಒಂದು ಕಾನೂನು ತರಬೇಕು. ಅವಾಗ ಏನಾಗುತ್ತೆ, ಬೇರೆ ಧರ್ಮಕ್ಕೆ ಧಕ್ಕೆ ಬರುತ್ತಾರ, ಯಾವುದೇ ಈ ತರ ಅನಾಹುತಗಳು ಆಗಲ್ಲ. ನನ್ನ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಲಿಲ್ಲ. ನಾನು ಅದನ್ನೇ ಕೇಳಿದೆ ಸರ್. ರಂಜಾನ್ ಮಂತು ಪ್ರಾರ್ಥನೆ ಮಾಡ್ತಿರ್ತಾರೆ, ಪ್ರಾರ್ಥನೆಗೆ ಅವಕಾಶ ಕೊಡಬೇಕು. ಈ ಕರ್ಗಾ ಹೋಗೋ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಿದ್ರೆ ಒಳಗ್ ಬರಲ್ಲ, ಹೊರಗಿಂದ ಹೋಗ್ತಾರೆ. ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ಗಳು, ಹೊಂದಾಣಿಕೆಗಳು ನೀವು ಹೇಳ್ದಂಗೆ ಇರುವಾಗ ಶಿವಾಜಿ ಉತ್ಸವ ನಡೆಯೋದು ವರ್ಷಕ್ಕೊಂದು ಬಾರಿ, ಶಿವಾಜಿಯ ಮೆರವಣಿಗೆ ನಡೆಸೋದು ವರ್ಷಕ್ಕೊಂದು ಬಾರಿ, ಅದಕ್ಕೂ ಕೂಡ ನಾವು ಶಾಂತಿಯಾಗಿ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನೋ ಹೊಂದಾಣಿಕೆ ಮಸೀದಿ ಒಳಗೆ ಪ್ರಾರ್ಥನೆ ಮಾಡ್ತಾ ಇದ್ದ ಯಾಕೆ ಬರಲ್ಲ? ಇಬ್ರಿಗೂ ಬರ್ಬೇಕಂತ ಹೇಳ್ತಾ ಇದ್ದೀನಲ್ಲ. ಮತ್ತೆ ಇನ್ನೊಂದು ಹೇಳಿದ್ರೆ, ನೀವು ಶಿವಾಜಿ ಮಹಾರಾಜ್ ಅವರು ಬರೀ ಹಿಂದುತ್ವಗೋಸ್ಕರ ಅಥವಾ ಹಿಂದೂಗಳಿಗೋಸ್ಕರ ಅಂತ ರಾಜರಾಗಿದ್ದಿಲ್ಲ ಅವರು. ಅರ್ಥ ಆಯ್ತಾ? ಇವಾಗ ಸಿಎಂ ಹೇಗೆ ಸಿದ್ದರಾಮಯ್ಯ ಅವರಿದ್ದಾರೆ, ಪ್ರತಿಯೊಂದು ಧರ್ಮದವ್ರಿಗೆ ಅದೇ ರೀತಿ ಆ ಟೈಮಲ್ಲಿ ಅವ್ರು ರಾಜರಿದ್ದಾಗ ಪ್ರತಿಯೊಬ್ಬರಿಗೂ ರಾಜರಾಗಿದ್ರು. ಕರೆಕ್ಟಾ? ಅವಾಗ ಹಿಂದೂಗೆ ಮುಸ್ಲಿಮ್ಸ್ಗೆ ಅಂತ ಇದ್ದಿಲ್ಲ, ಎಲ್ಲರಿಗೂ ಅವರು ಜೊತೆಲಿ ತಗೊಂಡು ಹೋದ್ರು, ಎಲ್ಲರಿಗೂ ರಕ್ಷಣೆ ಮಾಡಿದ್ದಾರೆ. ಎಲ್ಲರಿಗೂ ನಾವು ಅವ್ರಿಗೆ ಸನ್ಮಾನ ಮಾಡಬೇಕು, ಅವ್ರು ಏನ್ ಮಾಡ್ಬೇಕು ಅವ್ರಿಗೆಲ್ಲ ನಾವು ಮಾಡ್ಲೇಬೇಕು. ಕರೆಕ್ಟ್. ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಏನಂದ್ರೆ, ಅಂತ ಸಮಯದಲ್ಲಿ ನಾವು ಕೂಡ, ನಾನು ಹೇಳ್ತಾ ಇರೋದು, ನಾನು ನಿನ್ನೆ ಕೂಡ
ಒಂದು ಡಿಬಿಟಲ್ಲಿ ಕುತ್ಕೊಂಡು ಎದ್ದು ಹೋದಾಗ ಮಸೀದಿ ಕಮಿಟಿಯಲ್ಲಿ ಕುತ್ಕೊಂಡಾಗ ನಾನು ಎಲ್ಲರಿಗೂ ಲೀಡರ್ಸ್ಗಳು, ಯಾಕಂದ್ರೆ ನಾವು ಎಲ್ಲಾ ಕಡೆಯಿಂದ ಬಂದು ಒಂದ್ ಕಡೆ ಬೇರೆ ಕಡೆ ತರಾಬಿ ಮಾಡ್ತೀವಿ, ಅಲ್ಲಿ ಮಾಡುವಾಗ ಎಲ್ಲ ಲೀಡರ್ಸ್ ಉಳಿಸ್ಕೊಂಡು ನಾನು ಅದೇ ಪಾಠ ಹೇಳಿದ್ ನಾನು. ನೋಡಿ ಈ ರೀತಿ ಬರ್ತಾ ಇದೆ, ನಾವು ಅಲ್ಲೋಗಿ ಕುತ್ಕೊಂಡು ಮಾತಾಡುವಾಗ ನಮ್ ಪ್ರಶ್ನೆಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಇದಕ್ಕೆ ಅವೇರ್ನೆಸ್ ನಾವು ಮಾಡ್ಬೇಕು, ಯಾವ್ದೇ ಕಾರಣಕ್ಕೆ ನಾವು ಬಿಡಬಾರ್ದು. ಇವತ್ತು ನಾವು ಬಿಟ್ರೆ ಫ್ರೀಡಮ್, ನಾಳೆ ನಾವು ಹೋಗ್ಬಿಟ್ಟು ತಲೆ ಬಗ್ಸ್ಕೊಂಡ್ ಬರ್ಬೇಕು. ಸುಮ್ಗೆ ಹೋಗಿ ನಾನು ಮೀಡಿಯಲ್ಲಿ ಕುತ್ಕೊಂಡು ನನ್ನ ಫೇಸ್ ವ್ಯಾಲ್ಯೂ ಬರುತ್ತೆ ಅಥವಾ ನನ್ನ ಹೆಸರು ಹೈಲೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ನಾನು ಕುತ್ಕೊಂಡು ಬರಲ್ಲ. ಅಂತವರಿಗೆ ಶಿವಾಜಿ ಮಹಾರಾಜರ ಬಗ್ಗೆ ಪಾಠ ಮಾಡೋ ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ಮಹಾರಾಜರ ಬಗ್ಗೆ ಪಾಠ ಮಾಡಿಸ್ಬೇಕು, ಇತಿಹಾಸ ನೋಡಿ. ಫಾರೂಕ್ ಅವ್ರಿಗೆ ಗೊತ್ತಾದಷ್ಟು ನಾಗೇಂದ್ರ ಸರ್ ಮುಸಲ್ಮಾನ್ ಸಮುದಾಯದ ಏಕಮೇವ ದ್ವಿತೀಯ ಲೀಡರ್ ಅಂತ ಹೇಳಿ ಕರೆಸ್ಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ. ನಾನು ಬಹಳ ಯೋಚನೆ ಮಾಡಿ ಪದಗಳನ್ನ ಬಳಕೆ ಮಾಡ್ತಿದ್ದೀನಿ ಸರ್. ಮುಸಲ್ಮಾನ್ ಸಮುದಾಯದ ಏಕಮೇವ ದ್ವಿತೀಯ ಲೀಡರ್ ಅಂತ ಹೇಳಿ ಅನ್ನಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಆರೋಪ ಇರುವ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು 2 ದಿನದಿಂದ ಲಿಪ್ ಸೀಲ್, ಹಿಂಗ ಮಾಡಬೇಡ್ರಪ್ಪ, ನಿಮ್ ಕಡೆಯಿಂದ ನಾವು ತಲೆ ತಗ್ಗಿಸ್ಬೇಕಾಗತ್ತೆ, ನಮ್ ಸಮುದಾಯದ ಮೇಲೆ ಕೆಟ್ಟ ಹೆಸರು ಬರುತ್ತೆ, ಕರಿಯಕ್ ಒಂದು ಮೀಟಿಂಗ್ ಅನ್ನ ಕೂರಿಸ್ಕೊಂಡು ಪಾಠ ಮಾಡೋದಕ್ಕೆ ಪುರ್ಸೊತ್ತಿಲ್ಲದಷ್ಟು ಜಮೀರ್ ಅಹಮದ್ ಖಾನ್ ಅವರು ಬಿಸಿ ಏನಿದ್ದಾರೆ, ಬಿಸಿ ಏನಿದ್ದಾರೆ. ಮೀಟಿಂಗ್ ಸರ್, ನಾನು ಅದಕ್ಕೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಕರ್ದು ಒಂದು ಮೀಟಿಂಗ್ ಮಾಡಕ್ಕೆ, ಕರ್ದು ಒಂದು ಬುದ್ಧಿ ಹೇಳಲಿಕ್ಕೆ ಟೈಮ್ ಇಲ್ಲದಷ್ಟು ಬಿಸಿ ಏನಿದ್ದಾರೆ. ಅಲ್ಲ, ನನ್ನ ಅವಕಾಶ ಇದೆ, ಮಿತ್ರ ಮಾತುಗಳೆಲ್ಲ ಕೇಳಿದ್ದೀನಿ. ಮೊದಲನೇದಾಗಿ ರಾಜ್ಯ ಸರ್ಕಾರ 2.5 ವರ್ಷಗಳ ಕಾಲದಲ್ಲಿ ಇಂಥ ಅನೇಕ ವಿಚಾರಗಳನ್ನು, ಕೋಮುಗಲಭೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ನೋಡಿರ್ತಕ್ಕಂಥದ್ದು ಕಣ್ಣು ಮುಂದೆ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವೊಂದು ಬಸವಣ್ಣನ ನಾಡು, ಇವ್ರು ಪದೇ ಪದೇ ಒಂದು ಪದ ಬಳಕೆ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ ಅವರು. ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಸಾಮಾಜಿಕ ನ್ಯಾಯ, ಇವೆಲ್ಲ ಕೂಡ ದೊಡ್ಡ ದೊಡ್ಡ ಪದಗಳು ಮಾತಾಡ್ತಾ ಇರ್ತಾರೆ. ಒಂದು ಶಿವಾಜಿ ಅವರ ಒಂದು ಪ್ರೊಸೆಷನ್ ನಡೀತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ, ಮಂಡ್ಯ, ನಾಗಮಂಗಲ, ಜಗಜೀವನನಗರ, ಶಿವಮೊಗ್ಗ, ಈ ಥರ ಅನೇಕ ಸಂದರ್ಭಗಳಲ್ಲಿ ಇಂಥ ಅನಾಹುತಗಳು ನಡೆದಂಥ ಸಂದರ್ಭದಲ್ಲಿ ಟೋಟಲ್ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಇಂಟೆಲಿಜೆನ್ಸು, ಹೋಮ್ ಮಿನಿಸ್ಟ್ರಿ. ನೀವು ಪರ್ಮಿಷನ್ ಕೊಟ್ಟಿದ್ದೀರ, ಅವ್ರು ಹೇಳ್ತಿದ್ರು 10 ಗಂಟೆಯಲ್ಲಿ ಅಂತಕ್ಕಂಥ ಪರ್ಮಿಷನ್ ಇಲ್ಲಿದೆ, ಯಾವ ಟೈಮಿಂದ ಇಲ್ಲಿಗೆ ಯಾವ ಮೆರವಣಿಗೆ ಹೋಗುತ್ತೆ ಅಂತಕ್ಕಂಥದ್ದು. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಏನ್ ಕಾನೂನು ಅಷ್ಟೊಂದು ಅದಕ್ಕೆ ಹೋಗಿದ್ಯಾ? ಯಾವ ರಸ್ತೆಯಲ್ಲಿ ಹೋಗ್ಬೇಕು, ಎಷ್ಟು ಗಂಟೆಗೆ ಎಲ್ಲೆಲ್ಲಿ ಹೋಗುತ್ತೆ, ಎಷ್ಟು ಜನ ಸೇರ್ತಾರೆ, ನಿಮ್ಗೆ ಪರ್ಮಿಷನ್ ಕೊಡ್ಬೇಕಾ ಇಲ್ವಾ ಅಂತಕ್ಕಂಥದ್ದು ಹೋಮ್ ಮಿನಿಸ್ಟ್ರಿ ಸೇರಿರ್ತಾರೆ. 10:30 ತನಕ ಪ್ರಾರ್ಥನೆ ಮಾಡೋದು ತಪ್ಪಲ್ಲ, ಬಟ್ ಶಿವಾಜಿ ಮಹಾರಾಜರ ಮೆರವಣಿಗೆಯನ್ನು 10:30 ತಗೊಂಡು ಹೋಗೋ ತಪ್ಪು ಅಂತ ಅದನ್ನೇ ಹೇಳ್ತಿದ್ದೀನಿ. ಈಗ ಒಂದ್ ನಿಮಿಷ ಇರಿ, ನಮ್ ಸರ್ದಿ ಇದೆ. ಮಾನ್ಯ ಪ್ರದೀಪ್ ಈಶ್ವರ್ ಅವರು ಆಗ್ಲೇ ಮಾತಾಡ್ತಾ ಇದ್ರು. ಪಾಪ ಅವ್ರಿಗೆ ಎಷ್ಟು ಇಂಟೆಲಿಜೆನ್ಸ್ ಅಡ್ವಾನ್ಸ್ ಆಗಿದೆ ಟೆಕ್ನಾಲಜಿ ಅಂತಂದ್ರೆ, ಆಗ್ಲೇ ಯತ್ನಾಳ್ ಅವ್ರು ಹೋಗ್ತಾರೆ, ಸಿಟಿ ರೈವರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನೂ ಯಾರು ಕೊಟ್ಟಿಲ್ಲ, ಕೊಡಕ್ ಮೊದಲು ಅವ್ರಿಗೆ ಗೊತ್ತು ಇಲ್ಲಿ ಹಿಂಗ್ ನಡೆಯುತ್ತೆ ಅಂತಕ್ಕಂಥ ಇಂಟೆಲಿಜೆನ್ಸ್ ಟೋಟಲಿ ಫೇಲ್ಯೂರ್ ಕರ್ನಾಟಕ ರಾಜ್ಯದಲ್ಲಿ. ಹೋಮ್ ಮಿನಿಸ್ಟರ್ ನೀವು ಒಂದ್ ಮಾತು ಹೋಗಿ ಕೇಳಿ, ಏನ್ ಹೇಳ್ತಾರೆ, ಹೌದಾ ಆಗಿದ್ಯಾ ನಾನು ತಿಳ್ಕೊಂಡು ಮಾತಾಡ್ತೀನಿ ಅಂತಕ್ಕಂಥ ಹೋಮ್ ಮಿನಿಸ್ಟ್ರಿ ರಾಜ್ಯದಲ್ಲಿದ್ದಾರೆ. ಬೇಜವಾಬ್ದಾರಿ ಹೇಳಿಕೆಗಳಿಂದ ಈ ರಾಜ್ಯದಲ್ಲಿ ಬೇಕು ಅಂತಾನೆ ಇಂಥ ಒಂದು ವಿಚಾರಗಳು ನಡೀತಾ ಇರ್ತಕ್ಕಂಥದ್ದು. ಮೇಡಮ್, ಎಲ್ಲ ಬೀದಿಲಿ ನಡೆದಿರ್ತಕ್ಕಂಥ ಸೆಕ್ಯೂರಿಟಿ ಕೊಡುವಂತ ವಿಚಾರ ಅಲ್ಲ ಇದು. ವಿಧಾನಸೌಧ ಒಳಗಡೆನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅನ್ನೋಂಥ ಸಂದರ್ಭದಲ್ಲಿ ಇವರೇನು ಇವ್ರು ಸ್ಪಷ್ಟವಾಗಿ ಹೇಳ್ಬೇಕು. ಮತ್ತೆ ಎರಡನೇದವ್ರು ಹೇಳ್ತಿದ್ರು ಪದೇ ಪದೇ ಕೂಡ ಈ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅನಾಹುತಗಳು ಯಾಕೆ ಇವ್ರು ಇವತ್ತಿನವರೆಗೂ ತಗೊಂಡಿಲ್ಲ ಅಂತಂದ್ರೆ, ಒಂದು ರೀತಿ ಓಲೈಕೆ ರಾಜಕಾರಣ, ಇದು ಪಕ್ಕಾ ಓಲೈಕೆ ರಾಜಕಾರಣ. ಈಗ ನೋಡಿ, ನಾಳೆ ಹೋಗ್ತಾರೆ ಅವರ ಒಂದು ಸಮುದಾಯದ ನಾಯಕರಲ್ಲಿ ಹೋಗ್ತಾರೆ, ಹೋಗ್ಬಿಟ್ಟು ಹೇಳ್ತಾರೆ ಅವರು ಇದು ನಡೆದಿರ್ತಕ್ಕಂಥದ್ದು ಏನು. ಇನ್ನೂ ಒಂದು ಮಾತು ಹೇಳ್ತಿದ್ರು, ಯಾವುದು ರಂಜಾನ್ ಸಂದರ್ಭದಲ್ಲಿ, ರಂಜಾನ್ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಕೂಡ ಗಲಭೆಗಳಿಗವರು ಕೊಡೋದಿಲ್ಲ. ಈ ರೀತಿ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥವು ಇವೆಲ್ಲ ಯಾಕೆ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಎದ್ದೋಗಿದೆ. ದಿನ ಬೆಳಗಾದ್ರೆ ಇದ್ದ ಒಂದು ಸ್ಟೇಟ್ಮೆಂಟ್ 4 ದಿನ ನಡ್ಕೊಂಡೋದ್ರೆ 5ನೇ ದಿನಕ್ಕೆ ಇನ್ನೊಂದು ಬರುತ್ತೆ. ಹೇಳಿ ಸರ್ ಪ್ಲೀಸ್. ಹೇಳ್ತಾ ಇದ್ದೀರಲ್ಲ, ಇವಾಗ ನೀವೇನ್ ಹೇಳ್ತಾ ಇದ್ದೀರಾ, ರಾಜ್ಯ ಸರ್ಕಾರದವರು ಅವ್ರ ತಂಜೀಮ್ನ ದುಡ್ಡು ಕೊಟ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ ಅಂತ. ನಾನು ಯಾವುದೇ ಅದೆಲ್ಲ ಹೇಳ್ತಿರ್ತಕ್ಕಂಥದ್ದು ಸಿಂಪಲ್ ಮಾತು. ನೀವು ತಿರುಗಿಸ್ತಾ ಇದ್ದೀರಾ ಮಾತು. ಕೇಳಿ, ನೀವು ಹೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೇಳ್ತಾ ಇದ್ದೀನಿ ನಾನು. ಉತ್ತರ ಕೇಳಿ.
ಇಲ್ಲಿ ಏನಾಗಿದೆ ಅಂತಂದ್ರೆ 10 ಸತಿ ಇಂಥ ಗಲಭೆಗಳು ನಡೆದಂತ ಸಂದರ್ಭದಲ್ಲಿ ಪ್ರತಿಯೊಂದು ಇಂಟೆಲಿಜೆನ್ಸ್ ಇರಬೇಕು. ಎಷ್ಟು ಗಂಟೆ ಒಂದು ಪರ್ಮಿಷನ್ ನೀವು ತಗೊಳಕ್ ದಯಮಾಡಿ ಒಂದು ಪರ್ಮಿಷನ್ ಅಪ್ಲೈ ಮಾಡಿ 28 ಕಾನೂನುಗಳಿದೆ. ಅದರಲ್ಲಿ ನೀವು ಹಾಗಾದ್ರೆ ಮುನ್ನೆಚ್ಚರಿಕೆ ಕ್ರಮ ಏನ್ ಕೈಗೊಂಡಿದ್ದೀರಿ? ಮುನ್ನೆಚ್ಚರಿಕೆ ಕ್ರಮ ಏನ್ ಕೈಗೊಂಡಿದ್ದೀರಿ? ಗಣೇಶ ಕೊಡಿಸೋದಕ್ಕೆ ನಾನೇ ಮಾಡ್ಕೊಡ್ತೀನಿ. ಇನ್ಫ್ಯಾಕ್ಟ್ ಮಾತನಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಪೊಲೀಸರ ಜೊತೆಯಲ್ಲಿ ಅವ್ರದೊಂದಷ್ಟು ವಾಗ್ವಾದ ಇತ್ತು, ಆಕ್ಷೇಪ ಇತ್ತು. ಯಾಕೆ ಅನ್ನೋದನ್ನ ಅವರೇ ಮಾತನಾಡಿದ್ದಾರೆ. ಪೊಲೀಸರ ಜೊತೆಯಲ್ಲಿ ಮಾತನಾಡೋ ಸಂದರ್ಭದ ಒಂದಷ್ಟು ದೃಶ್ಯಗಳಿದೆ, ಕೇಳಿಸ್ಕೊಂಡ್ಬಿಡೋಣ, ನೋಡೋಣ ಅದನ್ನು. ಏನು ಮಾಡಿ ನನಗೆ ಹೊಡೆದಾರೆ ಇಂಡಿಯಾದಲ್ಲಿ ಬರಬೇಕಾದ್ರೆ ಮಾಡಿದ್ರು ಶಾಂತಿ ದೂತ್ರ ಅವ್ರ ಆಗ್ಯಾರ. ಎಟ್ಟ ಮಾಡಿದ್ರು ಶಾಂತಿ ದೂತ್ರ ಅವ್ರ ಆಗ್ಯಾರ. ಅಲ್ರಿ ಸರ್, ನನಗೆ ಎದಕ್ಕೆ ಹೊಡೆದ್ರಿ? ನಿಮಗೆ ನನಗೆ ಎದ್ರ ಸಂಬಂಧ? ನಿಮಗೆ ನಿಮ್ಮ ಪೊಲೀಸರಿಗೆ ಧೈರ್ಯ ಇದ್ರೆ ಒಂದು 4 ಮಂದಿ ಹೊಡೆಯನ್ರಿ ಕಲ್ಲು ನರೇಂದ್ರ ಮೋದಿ ನರೇಂದ್ರ ಮೋದಿ ಗೌರ್ಮೆಂಟ್ ಐತೆ ಅನ್ನೋದು ನೆನಪಿಟ್ಕೊಂಡ್ರಿ ಅವ್ರಿಗೆ. ನಡ್ರಿ 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 ಎಲ್ಲಾರು ನಡ್ರಿ. ಆಗಿದ್ದೇನು ಅಂದ್ರೆ ಹಿಂದಿನ ದಿನ ರಾತ್ರಿ ಗಲಾಟೆ ಆಗಿರುತ್ತೆ, ಮೆರವಣಿಗೆ ಹೋಗ್ತಾ ಇದ್ದ ಹಿಂದೂ ಸಮುದಾಯದ ಏನು ಯುವಕರಿದ್ರು ಅವ್ರ ಮೇಲೆ ಕೂಡ ಲಾಠಿ ಚಾರ್ಜ್ ಆಗುತ್ತೆ. ಮಾರನೇ ದಿನ ಬೆಳಗ್ಗೆ ಕೂಡ ಪೊಲೀಸರ ಕಡೆಯಿಂದ ಟಾರ್ಗೆಟ್ ಹಿಂದೂಗಳು ಅನ್ನೋ ರೀತಿ ಅಸಮಾಧಾನ ಬಂದಾಗ ವೀರಣ್ಣ ಚರಂತಿಮಠ ಅವ್ರು ಹೇಳಿರೋದಿದು. ಇಲ್ಲಿ ಮೆರವಣಿಗೆ ಹೋಗ್ತಿದ್ದವರು ಕಲ್ಲಲ್ಲೂ ಹೊಡೆಸ್ಕೊಳ್ಬೇಕು, ಲಾಠಿ ಚಾರ್ಜು ಮಾಡಿಸ್ಕೊಳ್ಬೇಕು. ಹಿಂದೂ ಸಮಾಜೋತ್ಸವ ಅನ್ನೋದನ್ನ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದು ಪರವಾನಗಿ ತಗೊಂಡ್ಮೇಲೂ ಕೂಡ ನಿಷೇಧಾಜ್ಞೆ, ಆ ನಿಷೇಧಾಜ್ಞೆಯಿಂದ ಮತ್ತೆ ಅದನ್ನ ಸಪ್ರೆಸ್ ಮಾಡೋ ಪ್ರಯತ್ನ, ಒಟ್ಟಾರೆ ಹಿಂದೂಗಳ ಉತ್ಸವವನ್ನ ಡೆಲಿಬ್ರೇಟ್ ಆಗಿ ಹತ್ತಿಕ್ಕೋ ಪ್ರಯತ್ನ ಮಾಡ್ಲಾಗ್ತಿದೆ ಅನ್ನೋ ಅಸಮಾಧಾನ ನಮಗಲ್ಲ ಸರ್, ಅಲ್ಲಿನ ಬಾಗಲಕೋಟೆಯ ಹಿಂದೂ ಸಮುದಾಯದ ಯುವಕರಿಗೆ ಬಂದಿದೆ. ನೀವು ಸರ್ಕಾರ ನಡೆಸ್ತಿರುವ ಪಕ್ಷದವರು ಅವ್ರಿಗೆ ಉತ್ತರ ಕೊಡಿ, ನಮಗಲ್ಲ. ಈಗ ಒಂದು ಬಾಗಲಕೋಟೆಯ ಒಂದು ಭಾಗದಲ್ಲಿ ಒಂದು ಜಾಗದಲ್ಲಿ ಯಾವೊಬ್ಬ ಕಿಡಿಗೇಡಿ ಒಂದು ಕಡೆ ಕಲ್ಲು ಹೊಡೆದಾನಿದ್ದ ಕಾರಣಕ್ಕೆ ಹಿಂದೂ ಸಮಾಜದ ಮೇಲೆ, ಹಿಂದೂ ಸಮಾಜೋತ್ಸವದ ಮೇಲೆ, ಕಾರ್ಯಕ್ರಮಗಳ ಮೇಲೆ ಹಲ್ಲೆ ಮಾಡ್ತಾರೆ. ಅವೆಲ್ಲ ಸುಳ್ಳು ಕಟ್ಟುಕತೆ ಮತ್ತು ಇದನ್ನ ಪ್ರಚೋದನೆ ಮಾಡಿ ಜನಗಳಿಗೆ ಗೊಂದಲ ಮೂಡಿಸಲಿಕ್ಕೆ ವ್ಯವಸ್ಥಿತವಾದ ಸಂಚಲನ ಮಾಡ್ತಾರೆ ಬಿಜೆಪಿ ನಾಯಕರು. ಕಲಬುರಗಿಯಲ್ಲಿ, ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಇವರು ಶ್ರೀರಾಮನವಮಿ ಶೋಭಾಯಾತ್ರೆ ಅಂತ ಮಾಡ್ತಾರೆ. ಮುಸಲ್ಮಾನರುಗಳು ನಿಂತ್ಕೊಂಡು ಸಿಹಿಯನ್ನ ಹಂಚಿ, ಪಾನಕವನ್ನ ಹಂಚಿ ಸ್ವಾಗತ ಮಾಡ್ತಾ ಇದ್ರು. ನಾವು ಖುದ್ದಾಗಿ ನಿಂತು ನೋಡಿದೀವಿ. ಅಂತವು ನಿಜವಾದ ಇಶ್ಯೂ. ಅವನ ಕ್ರಮ ಆಗಿದೆ, ಪೊಲೀಸ್ನವರು ಸ್ಟೇಷನ್ಗೆ ಹಾಕಿದ್ದಾರೆ. ಅದಾದ ಮೇಲೆ ಈ ಬೇರೆ ರೀತಿಯ ಕಿಡಿಗಿಡಿತನ ಯಾವುದು? ಸೆಕ್ಷನ್ 163 ಹಾಕಿ ನಿಷೇಧಾಜ್ಞೆ ಇದ್ದಾಗ ಬಿಜೆಪಿ ನಾಯಕರ ಪ್ರಚೋದನೆ ಯಾಕೆ? ಅಲ್ಲೋಗಿ ಪ್ರತಿಭಟನೆ ಮಾಡೋದು ಯಾಕೆ? ಅವ್ರ ಮೇಲೆ ಕೇಸ್ ಹಾಕ್ಸೋದಕ್ಕೆ, ಅಮಾಯಕ ಹಿಂದೂ ಹುಡುಗರ ಮೇಲೆ ಕೇಸ್ ಹಾಕ್ಸೋದಕ್ಕೆ ಬಿಜೆಪಿ ನಾಯಕರು ಪೊಲೀಸ್ನವರು ಕೆಲಸ ಮಾಡ್ತಾರೆ. ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ನಿಮ್ಮ ಉದ್ದೇಶ ನಿಮ್ಮ ಉದ್ದೇಶ ಕಾನೂನು ಕ್ರಮ ಆಗಿರ್ಬೇಕು. ನಿಮ್ಮ ಉದ್ದೇಶ ಕಾನೂನು ಕ್ರಮ ಆಗಿರ್ಬೇಕು. ಈಗ ನಿಮ್ಮ ಉದ್ದೇಶ ಕಾನೂನು ಕ್ರಮ ಆಗಿರ್ಬೇಕು. ಕಾನೂನನ್ನ ಉಲ್ಲಂಘನೆ ಮಾಡಿದ್ದೀರಲ್ಲ ನೀವು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಗುರುತಿಸಬೇಕು, ಇನ್ನು ಯಾರ್ಯಾರಿದ್ರು ಅಂತ ತಮ್ಮ ಹತ್ರ ವಿಡಿಯೋಗಳಿದ್ರೆ ಕೊಡಬೇಕು, ಸಹಕಾರ ಕೊಡ್ಬೇಕು ಪೊಲೀಸ್ ಇಲಾಖೆಗೆ. ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ ಕಳಿಸಿದಾರಲ್ಲ, ಇನ್ನೂ ಯಾರು ಜನಗಳಿದ್ರೆ ಅದಕ್ಕೆ ಮಾಡ್ಬೇಕೆ ಹೊರತು ತಾವು ಹೋಗಿ ನಿಷೇಧಾಜ್ಞೆ ಇದ್ರೆ ಉಲ್ಲಂಘನೆ ಮಾಡಿ ಅಂತ ಪ್ರಚೋದನೆ ಮಾಡಿ ಹಿಂದೂ ಮುಖಂಡರು ನಿಂತ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ? ಸ್ಟೇಷನ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಪ್ರೊಟೆಸ್ಟ್ ಮಾಡುವಾಗ ಓಪನ್ ಆಗಿ ಹೇಳ್ತಾರೆ, ನೋಡಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ನಾವು ಕಾನೂನು ಪರವಾಗಿ ಬಂದು ಇಲ್ಲಿ ನಿಂತ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ನಾವು ಯಾವುದೇ ಗಾಡಿಗೆ ಬೆಂಕಿ ಹಚ್ತಾ ಇಲ್ಲ, ನಾವು ಎಲ್ಲೂ ಕಲ್ಲು ಹೊಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ಹಿಂದೂ ಮುಖಂಡರೇ ಹೇಳ್ತಾರೆ. ನಾವು ಇಲ್ಲ ಮಾಡ್ತಾರೆ, ನೋಡಿದೀನಿ.
ಮಾಡಬಾರ್ದು. ಆದ್ರೆ ಮಾಡಿದ್ದಾರೆ. ಮಾಡಿದಾಗ್ಲೂ ಏನ್ ಹೇಳ್ತಾರೆ ಅಂದ್ರೆ ನಾವು ಯಾವ್ದು ಕಾನೂನನ್ನ ಕೈಯಲ್ಲಿ ತಗೊಳ್ತಾ ಇಲ್ಲ, ನಾವು ಕಾನೂನು ಪರವಾಗಿ ಬಂದು ಕಾನೂನಲ್ಲಿ ನ್ಯಾಯ ಕೇಳ್ತಾ ಇದೀವಿ, ನಮಗ್ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತವ್ರೆ. ನಾನ್ ಸಿಂಪಲ್ ಆಗಿ ಹೇಳ್ತಾ ಇರೋದು ನೋಡಿ, ನಾನು ಹೇಳ್ತಾ ಇರೋದು ಹಿಂದೂ ಮುಖಂಡರಾಗಿರ್ಲಿ ಅಥವಾ ಮುಸಲ್ಮಾನರ ಮುಖಂಡರಾಗಿರ್ಲಿ ಅನ್ಯ ಧರ್ಮದವ್ರು ಇರ್ಲಿ ಯಾರಾದ್ರೂ ಇರ್ಲಿ, ನಾನು ಹೇಳೋದೇನಂದ್ರೆ ಕಾನೂನನ್ನ ಕೈಯಲ್ಲಿ ತಗೊಳ್ಳೋದು ಮಹಾ ತಪ್ಪು. ನಾವ್ ಯಾವ್ದೇ ಕಾರಣಕ್ಕೆ ತಗೊಳ್ಬಾರ್ದು. ಇವಾಗ ಚಪ್ಪಲಿ ಎಸ್ದಿರೋರು ಇರ್ಲಿ, ಕಲ್ಲು ಹೊಡೆದಿರೋರು ಇರ್ಲಿ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಕಠಿಣ ಶಿಕ್ಷೆ ಹೇಗಾಗ್ಬೇಕಂದ್ರೆ ಅವ್ರಿಗೆ ನಾನ್ ಬೇಲೆಬಲ್ ಕೇಸ್ ಆಗ್ಬೇಕು. ಮತ್ತೆ ನಾನೊಂದು ಪ್ರಶ್ನೆ ನಿಮ್ಗೊಂದು ಪ್ರಶ್ನೆ ಕೇಳಿ ನೋಡಿ, ಇವತ್ತು ಇಂಥ ಘಟನೆಗಳು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ನಡೆದಂತ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತಕ್ಕಂಥ ಮೊದಲೇ ಇವ್ರಿಗೆ ಗೊತ್ತಿದ್ದು ಪರ್ಮಿಷನ್ ಕೊಡುವಂತ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಏನೇ ತಗೊಂಡಿದ್ದೀರಾ? ಎಷ್ಟು ಜನ ಪೊಲೀಸ್ಗಳು ಹಾಕಿದ್ದೀರಾ? ಎಷ್ಟು ಇಂಟೆಲಿಜೆನ್ಸ್ ಸಮಯ ಇದೆ, ಅವರು ಮಾತಾಡ್ಲಿ. ಫಾರೂಕ್ ಅವ್ರು ಕರೆಕ್ಟ್ ಆಗಿ ಪಾಯಿಂಟ್ ಬಂದ್ರು. ಹಿಂದೆ ಕೂಡ ಗಲಾಟೆ ಆಗಿದೆ ಅಂದಾಗ ಪೊಲೀಸರು ಏನ್ ಕ್ರಮ ತಗೊಂಡ್ರು, ಏನ್ ತಗೊಳ್ಬಹುದಾಗಿತ್ತು ಗೊತ್ತಾಯ್ತು ಸರ್. ನನ್ನೇ ನಟರಾಜ್ ಗೌಡ್ರಿಗೆ ಇದೇ ಪ್ರಶ್ನೆ ಕೇಳಿದ್ದೆ. ಗಲಾಟೆ ಆಗಿದೆ ಅಂತಂದ ಮೇಲೆ ಆ ಮಸೀದಿ ಒಳಗಡೆ ಕಲ್ಲಿದ್ಯಾ, ಆ ಮಸೀದಿ ಒಳಗಡೆ ಕೋಲಿದ್ಯಾ, ಆ ಮಸೀದಿ ಒಳಗಡೆ ಕಿಡಿಗೇಡಿಗಳಿದ್ದಾರಾ, ಇದನ್ನ ಪರಿಶೀಲನೆ ಮಾಡಬೇಕಾಗಿತ್ತು ಪೊಲೀಸರು. ಪರಿಶೀಲನೆ ಮಾಡಿ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಗವರ್ಮೆಂಟ್ ಶಾಸಕರು, ಉಸ್ತುವಾರಿ ಸಚಿವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಒಳಗೋಗಿ ಮಸೀದಿಯಲ್ಲಿ ಗಲಾಟೆ ಒಂದು ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಇರುವಂತ ಎರಡು ಸಣ್ಣ ಕಲ್ಲು ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಒಳಗೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿ ಆರ್ಡರ್ ಪಾಸ್ ಮಾಡಬೇಕಾಗಿತ್ತು, ಮಾಡಲ್ಲ. ಅವ್ರಕ್ಕೆ ಉತ್ತರ ಹೇಳ್ತೀನಿ. ಕಾನೂನಿಗೆ ಒಪ್ಪಿಸಬೇಕು, ಕಾನೂನು ಪ್ರಕಾರ ನಡಿಬೇಕು ಅಂತ ಅಂದ್ಬಿಟ್ಟು ಇದೇ ಡಿಜೆಹಳ್ಳಿ ಕೆಜೆಹಳ್ಳಿನಲ್ಲಿ ಕಲ್ಪ್ರಿಟ್ ಅರೆಸ್ಟ್ ಮಾಡಿದ್ರು ಸರ್. ಒಂದ್ ನಿಮಿಷ ಕಲ್ಪ್ರಿಟ್ ಅರೆಸ್ಟ್ ಮಾಡಿದ್ರು, ಕಾನೂನಿಗೆ ವಶಕ್ಕಿದ್ದದ್ದು. ಆದ್ರೆ ಹೊರಗಿದ್ದಂತ ಸಮುದಾಯ, ಶಾಂತಿ ಸಮುದಾಯ, ಅವರನ್ನ ನಮ್ಮ ಕೈಗೆ ಕೊಡಿ, ನಾವು ನೋಡ್ಕೊಂತೀವಿ ಅಂತ ಹೇಳಿದ್ದು. ಅವತ್ತೆಲ್ಲ ಹೋಗಿತ್ತು ಸರ್ ಸಂವಿಧಾನ, ಅವತ್ತೆಲ್ಲ ಹೋಗಿತ್ತು ಸರ್ ಕಾನೂನು. ಯಾವತ್ತಾಗಿತ್ತು? ಇವತ್ತು ಹೇಳ್ತೀರಾ ಕಠಿಣವಾದ ಶಿಕ್ಷೆ ಕೊಡ್ಬೇಕು, ಬೇಲ್ ನಾನ್ ಬೈಲಬಲ್ ಅಂತ ಕೊಡ್ಬೇಕು ಅಂತ. ಇದೇ ವ್ಯಕ್ತಿಗಳು ಪಾದರಾಯನಪುರದಲ್ಲಿ ಗಲಾಟೆ ಮಾಡ್ಬೇಕಾದಾಗ, ಬೇರೆ ಬೇರೆ ಘಟನೆಗಳಲ್ಲಿ ಗಲಾಟೆ ಮಾಡಿದಾಗ ನಿಮ್ಮ ನಾಯಕರುಗಳೇ ನೀವ್ ಹೇಳಿದ್ರಲ್ಲ, ಜಮೀರ್ ಅಹಮದ್ ಖಾನ್ ಅವರೇ ಹೋಗಿ ಬೇಲ್ ಕೊಡಿಸುವಂತದ್ದು, ಬಂದವ್ರಿಗೆ ದುಡ್ಡು ಹಂಚುವಂತದ್ದು ಮಾಡುವಂತದ್ದು ಯಾರು ಸರ್? ಈಗ ನೋಡಿ, ನೀವು ಕೊಟ್ಟಿದ್ದು ವರಪ್ರಸಾದ ಅಂತ ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ನೀವು ಶಾಂತಿ ದೂತರು. ನಾವೇನಾದ್ರೂ ಇದು ಸರಿ ಇಲ್ಲ, ಇದಕ್ಕೆ ನಾವು ಇದಂದ್ರೆ ನಾವು ಕಿಡಿಗಡಿಗಳ ನಿಮಗೆ ಯಾಕೆ ಸರ್? ಮಸೀದಿಗಳು ಕಲ್ಲು ಸಂಗ್ರಹ ಕೇಂದ್ರನ ಹೋಗ್ಬಾರ್ದು, ತಪ್ಪು ಮಾಹಿತಿ ಫಾರೂಕ್ ಸರಿ ರೀ, ಅದು ಸರ್ ತಪ್ಪು ಮಾಹಿತಿ ಹೋಗ್ಬಾರ್ದು. ಈ ಬಾರಿ ಕೇಳಿಸ್ಕೊಳ್ಳಿ ಸರ್, ಈ ಬಾರಿ ಪಂಕಾ ಮಸೀದಿಯಲ್ಲಿ ಕಲ್ಲುಗಳ ರಾಶಿ ಇರ್ಲಿಲ್ಲ ಸರ್. ಚಪ್ಪಲಿಯ ಸ್ಟ್ಯಾಂಡ್ ನ ಕೆಳಗಿದ್ದ ಕಲ್ಲನ್ನ ತೆಗೆದುಬಿಟ್ಟು ಶಿವಾಜಿ ಮಹಾರಾಜರ ಪ್ರತಿಮೆ ಮೇಲೆ, ಆ ಫೋಟೋ ಮೇಲೆ ಎಸ್ತಿದ್ದಾರೆ. ಎಲ್ಲಿಂದ ಸರ್? ಚಪ್ಪಲಿ ಸ್ಟ್ಯಾಂಡ್ ನ ಕೆಳಗಿದ್ದ. ಎರಡು ಕಲ್ಲುಗಳು ಸರ್ ತುಂಬಾ ಚೆನ್ನಾಗಿ ಹೇಳ್ತಿದೆ ಸರ್. ಎರಡೇ ಕಲ್ಲು. ಇದೇ ಮೈಸೂರಿನ ಉದಯಪುರದಲ್ಲಿ ಗೋಣಿ ಚೀಲದಲ್ಲಿ ತುಂಬಿ ಹೊಡೆದ್ರಲ್ಲ ಕಲ್ಲು ಪೊಲೀಸ್ ಜಿಪ್ಗೆ, ಅವತ್ತಲ್ಲಿದ್ರಿ ಕಲ್ಲು. ಇದೇ ಅವರು ಮುಸಲ್ಮಾನರು ಹೆಣ್ಮಕ್ಳಿಗೆ ಮದುವೆ ಆದ್ರೆ 5 ಲಕ್ಷ ಕೊಡ್ತೀನಿ ಅಂದ್ರಲ್ಲ, ಅವರೆಲ್ಲ ಕಲಿಸ್ತಾರಲ್ಲ. ನಾಗೇಂದ್ರ ಸರ್ ಮಾತ್ರ ಆನೇರ್ ಅಲ್ಲಿ. ನಾಗೇಂದ್ರ ಸರ್, ನಟರಾಜ್ ಗೌಡ್ರು ಕೇಳಿಸ್ಕೊಳ್ಳಿ. ನಂಬಿಕೆ ಯಾಕೆ ಬರಲ್ಲ? ಕಾನೂನಲ್ಲಿ ಕ್ರಮ ಕೈಗೊಳ್ತಾರೆ ಅಂದ್ರೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ ಸರ್. ಹಸುವಿನ ಕೆಚ್ಚಲನ್ನ ಕೊಯ್ದು ಬಿಟ್ರು ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರದಲ್ಲೇನೆ. ಮೆಂಟಲಿ ಅಬ್ನಾರ್ಮಲ್. ಹಾಗೇನೆ ಓಂ ಶಕ್ತಿ ಮಾಲಾಧಾರಿ ಹೆಣ್ಣು ಮಕ್ಕಳ ಮೇಲೆ ಕಲ್ಲು ಹೊಡೆದು ಬಿಟ್ರು. ಅಪ್ರಾಪ್ತ ಮಕ್ಕಳು
ಅಂದ್ರೆ ಈ ರೀತಿ ಕೆಟ್ಟ ಘಟನೆಗಳಾದಾಗ್ಲೆಲ್ಲ ಕೂಡ ಯಾರು ಈಸಿಯಾಗಿ ಹೊರಗೆ ಬರ್ಬೋದೋ ಅವ್ರನ್ನೇ ಒಳಗೆ ಕಳಿಸ್ತಾ ಇರುವ ಈ ಅಪ್ರಯತ್ನದ ಪ್ರಯತ್ನ ಇದೆಯಲ್ಲ, ಇದು ಎಲ್ಲ ಒಂದ್ ಕಡೆ ಅಪನಂಬಿಕೆ ಕಾರಣವಾಗ್ತಿರಬಹುದಾ? ಮೇಡಮ್ ನೋಡಿ, ಈಗ ನಿಮಗೆ ಸಿಂಪಲ್ ಆಗಿ ತಾವು ಹೇಳಿರ್ತಕ್ಕಂಥ ಪ್ರಶ್ನೆಗೆ ಒಂದು ಉತ್ತರ ನಾನೇ ಕೊಡ್ತಾ ಇದ್ದೀನಿ. ಈಗ ನಾವು ಯಾವ ಸಬ್ಜೆಕ್ಟ್ ಮಾತಾಡ್ತಾ ಇದ್ದೀವಿ, ಇಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ 8 ಜನ 25 ಜನ ಇದು ಮಾಡಿ 8 ಜನದ ಮೇಲೆ ಇದಾಗಿದೆ. ಅವ್ರ ಹೆಸರುಗಳು ಈಗಲೇ ನಿಮ್ಗೆ ಹೇಳ್ತಾ ಇದ್ದೀನಿ. ಸದ್ದಾಮು, ತನ್ವೀರು, ಫಯಾಜು, ಸರ್ಫರಾಜು, ರಿಯಾನಾ, ಅಯಾನಾ, ವಾಸಿಮು, ಇಷ್ಟು ಜನ ಇದ್ದಾರೆ. ಯಾವ ಸಮುದಾಯದವರು ಇರಲ್ಲ. ಒಂದು ಇಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ಬೇರೆ, ಇಲ್ಲಿ ನಡೆಸ್ತಾ ಇರೋ ವಿಚಾರನೇ ಬೇರೆ. ಇದಕ್ಕೆಲ್ಲ ಟೋಟಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ. ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ರಲ್ಲಿ ಸಂಪೂರ್ಣ ವಿಫಲವಾಗಿರ್ತಕ್ಕಂಥದ್ದು ಇದು 10ನೇ ಸತಿ. ದಯಮಾಡಿ 10ನೇ ಸತಿ ಮಧ್ಯರಾತ್ರಿ ಒಂದು ನಿಮಿಷ ಕೇಳಿ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ವಿಷಯದಲ್ಲಿ ಬ್ರದರ್ ಏನಂತಾರೆ, ಮಧ್ಯರಾತ್ರಿ ಕೊತ್ಮೀರಿ ಸೊಪ್ಪು ತರಕ್ ಹೋದವ್ರನ್ನೆಲ್ಲ ಕೂಡ ಬಿಟ್ಟು ಕಳ್ಸಿದ್ರು. ದಯವಿಟ್ಟು ನಿಮ್ ಗಮನದಲ್ಲಿ ನೀವು ಇದನ್ನ ಎಷ್ಟು ಜನ ಒಳಗೋಗಿದ್ದಾರೆ, ಹೌದು, ಎಷ್ಟು ಜನ ಕೆಲಸ ಮಾಡಿರೋರು ಹೊರಗಿದ್ರು, ಅದನ್ನು ನನ್ನ ಮಾಹಿತಿ ಇದೆ. ಇಲ್ಲ, ಒಂದು ನಿಮಿಷ ದಯವಿಟ್ಟು ನಿಮ್ಗೆ ಹೇಳ್ತೀನಿ ನೋಡಿ. ಕೆಲಸ ಮಾಡಿದ್ರು, ಯಾವ ಕೆಲಸ ಮಾಡಿದ್ರು ಅಂತ ಗೊತ್ತಿದೆ. ಯಾವ ಕೆಲಸ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ದಯವಿಟ್ಟು ಯಾವ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಸಮುದಾಯಕ್ಕೆ ನಾನು ಸಪೋರ್ಟ್ ತಗೊಂಡು ಮಾತಾಡ್ತಾ ಇಲ್ಲ. ನಾನು ಒಬ್ಬ ಭಾರತೀಯನಾಗಿ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗ ಸಿಂಪಲ್ ಆಗಿ ನೀವು ಹೇಳಿದ್ರೆ 8 ಜನನ ಅರೆಸ್ಟ್ ಮಾಡಿದ್ದಾರೆ, ಕರೆಕ್ಟಾ? 8 ಜನದ ಮೇಲೆ ಏನೇನ್ ಕೇಸ್ ಹಾಕಿದ್ದಾರೆ ನನಗೆ ಹೇಳಿ. ಒಂದು ನಿಮಿಷ ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ಮಾಹಿತಿ ಇದೆ. ನಾನು ಹೇಳ್ತಾ ಇರ್ತಕ್ಕಂಥ ನೀವು ಉತ್ತರ ಕೊಡಿ. ನಾನು ಹೇಳ್ತಾ ಇದ್ದೀನಿ ಯಾವ ಸಮುದಾಯದವ್ರನ್ನ ಇಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಒಂದು ನಿಮಿಷ ನೀವು ಬೇಕಿಲ್ಲ. ಯಾಕೆ ಬೇರೆಯವ್ರನ್ನ ಯಾಕೆ ಮಾಡಬಾರ್ದಾಗಿತ್ತು? ಹೌದು, 8 ಜನ ಮೇಲೆ ಏನ್ ಕೇಸ್ ಹಾಕಿದ್ದಾರೆ ಸ್ವಲ್ಪ ಮಾಹಿತಿ ಕೊಡಿ. ಕಲಬುರ್ಗಿ ಸಮಾಧಾನ ಆಗಲಿ, ಕಲಬುರ್ಗಿಯ ವಿಷುವಲ್ಸ್ ನ ಸ್ಕ್ರೀನ್ ಮೇಲೆ ತನ್ನಿ. ಕಲಬುರ್ಗಿ, ಬಾಗಲಕೋಟೆ, ಕಲಬುರ್ಗಿ, ಚಿಕ್ಕಬಳ್ಳಾಪುರ. ವಾಯ್ಸ್ ಹೋಗ್ತಿಲ್ಲ ನೋಡಿ ಇದನ್ನು. ಫರೂಕ್ ಸರ್, ಇದು ಬಾಗಲಕೋಟೆ ಆದಮೇಲೆ ಕಲಬುರಗಿಯಲ್ಲಿ ನಡೆದಿರುವ ಘಟನೆ. ನೀವಾಗಲೇ ಹೇಳ್ತಾ ಇದ್ರಿ ರಂಜಾನ್ ಮಂತು, ಪ್ರಾರ್ಥನೆ, ಸಹಕಾರ ಕೊಡಬೇಕು. ಹಾಗೆ ಕಲಬುರಗಿಯಲ್ಲೂ ಕೂಡ ಶಿವಾಜಿ ಉತ್ಸವ ನಡೀತಿರ್ಬೇಕಾದ್ರೆ ಡಿಜೆನೋ ಮ್ಯೂಸಿಕ್ಕೋ ಹಾಡೋ ಹಾಕ್ಕೊಂಡಿದ್ರೆ ಅದಕ್ಕೆ ಸಹಕಾರ ಕೊಡಬೇಕು, ಸಹನೆ ಇರಬೇಕು ಅನ್ನೋ ರೀತಿಯ ಪಾಠವನ್ನು ನಿಮ್ಮ ಸಮುದಾಯದವ್ರು ಯಾಕೆ ಮಾಡ್ತಿಲ್ಲ? ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2 ಕೇಳಿಸ್ಕೊಂಬಿಡಿ ಸರ್. ನೀವು ಹೇಳ್ತಿದ್ರಿ ಕಾನೂನು ಕ್ರಮ ಇತ್ಯಾದಿ ಇತ್ಯಾದಿ, ಯಾರೋ ಒಬ್ಬರು ಮಾಡಿದ್ದಕ್ಕೆ ಎಲ್ಲರ ಮೇಲೆ ದೂಷಣೆ ಮಾಡಬೇಡಿ, ಸರಿಯೇ. ಬಟ್ ನಾನು ಇದು ಕ್ಲೀಶೆ ಅನ್ಸಿದ್ರು ಸರಿ, ಪ್ರಶ್ನೆ ಕೇಳಲೇಬೇಕು. ಈಗ ಮಸೀದಿ ಒಳಗಡೆ ರಂಜಾನ್ ಮಂತ್ನಲ್ಲಿ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ತನ್ಸೀರ್ ಅನ್ನೋ ಒಬ್ಬ ಕಿಡಿಗೇಡಿ ನಿಂತ್ಕೊಂಡು ಕಲ್ಲೆಸಿತಾನೆ ಅಂದ್ರೆ ಆ ಪವಿತ್ರವಾದ ಸ್ಥಳ ಅಪವಿತ್ರವಾದಂಗೆ. ಆ ಪವಿತ್ರವಾದ ಸ್ಥಳವನ್ನು ಅಪವಿತ್ರ ಮಾಡಿದ ತನ್ಸೀರ್ ವಿರುದ್ಧ ಮುಸಲ್ಮಾನ್ ಸಮುದಾಯ ಆಗ್ಲಿ ಅಥವಾ ಪಂಕಾ ಮಸೀದಿ ಅಧ್ಯಕ್ಷರಾಗ್ಲಿ ಏನ್ ಕ್ರಮ ಕೈಗೊಂಡ್ರಿ? ನೀವು ಉಚ್ಚಾಟನೆ ಮಾಡಿದ್ರಾ, ಫತ್ವಾ ಹೊರಡಿಸಿದ್ರ, ಆತನಿಗೆ ಆತನ ಕುಟುಂಬಕ್ಕೆ ಮತ್ತೆ ಈ ರೀತಿಯ ಕೃತ್ಯ ಮಾಡದೇ ಇರೋ ರೀತಿಯಲ್ಲಿ ಬುದ್ಧಿವಾದ ಹೇಳಿದ್ರ? ಅಟ್ಲೀಸ್ಟ್ ಏನ್ ಮಾಡಿದ್ರಿ? ಈಗ ನಾನು ನಿಮ್ಗೆ ಹೇಳಿದೆ, ಈ ರೀತಿ ಯಾವುದೇ ಅನಾಹುತಗಳನ್ನ ನಡಿಬಾರ್ದು ಅಂತ ನಾನೇ ನಿನ್ನೆ ಖುದ್ದಾಗಿ ಚರ್ಚೆ ಮಾಡಿದ್ದೀನಿ. ಮತ್ತೆ ಎಲ್ಲಾ ಕಡೆ ಹರಡಿಸ್ಬೇಕು ಅಂತ ಕೂಡ ನಾನು ಒಂದು ಮೆಸೇಜ್ನ ಮಾಡಿ ಹರಡಿಸಿದ್ದೀನಿ. ಸೆಕೆಂಡ್ ಮಾತು, ನೀವು ಕೇಳ್ತಾ ಇದ್ದೀರಾ ಅವ್ರು ಮಾಡಿರೋದು ಅಪವಿತ್ರ ಮಾಡಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಅವಾಗಲೇ ಮಾಹಿತಿ ಇದೆ ಇಲ್ವೋ ಗೊತ್ತಿಲ್ಲ, 8 ಜನನ ಅರೆಸ್ಟ್ ಮಾಡಿದ್ದಾರೆ. ಒಂದು ನಿಮಿಷ ಹೇಳ್ತೀನಿ, ಒಬ್ರು ಕಲ್ಲೆಸ್ತಿರೋದಕ್ಕೆ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಒಂದು ಮಿಕ್ಕಿದ 7 ಜನಕ್ಕೆ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಅರೆಸ್ಟ್ ಮಾಡುವಾಗ ತಡೆದಿರೋದಕ್ಕೋಸ್ಕರ ಅರೆಸ್ಟ್ ಮಾಡಿದ್ದಾರೆ. ಒಂದು ನಿಮಿಷ ಅಡ್ಡಿಪಡಿಸಿರೋದಕ್ಕೆ 7 ಜನಕ್ಕೆ ಅದು ಹೇಳಿಲ್ಲ, ಅವರು ಹೇಳಿಲ್ಲ. ಒಂದು ನಿಮಿಷ ಹೇಳ್ತೀನಿ ಕೇಳಿ, ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ನಿಮಿಷ
ಹೇಳ್ತೀನಿ, ಅದು ಯಾರಾದ್ರೂ ಆಗಿರ್ಲಿ, ನಾನು ನಿಮ್ಗೆ ಅವಾಗಿಂದ ಹೇಳ್ತಾ ಇದ್ದೀನಿ. ಯದುಕುಮಾರ್ ಸರ್, ನಾಗೇಂದ್ರ ಸರ್, ಫಾರೂಕ್ ಅವ್ರಿಗೆ ನಾನ್ ಕೇಳಿದ ಪ್ರಶ್ನೆಗೆ ಅವರಿಂದ ಉತ್ತರ ಬಂದಿಲ್ಲ. ದಯವಿಟ್ಟು ಹೆಲ್ಪ್ ಮಾಡಬೇಡಿ ಅವರಿಗೆ. ಸಮುದಾಯವಾಗಿ ಹೆಲ್ಪ್ ಮಾಡಬೇಡಿ ಅಂದ್ರೆ ಏನಂತ ಬಿಟ್ಬಿಡಿ. ನೀವು ಉತ್ತರ ಕೊಡದೇ ಇರೋ ರೀತಿಯಲ್ಲಿ ನೀವು ಮಾತನಾಡ್ಬಿಟ್ಟು ಅಬ್ಜೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಫಾರೂಕ್ ಸರ್, ನಾವು ಪ್ರತಿ ಬಾರಿ ಈ ರೀತಿ ಘಟನೆ ಆದಾಗ ಶಿವಮೊಗ್ಗದಲ್ಲೋ, ಮಂಡ್ಯದಲ್ಲೋ, ಕೆರಗೋಡ್ನಲ್ಲೋ ಎಲ್ಲೋ ಒಂದ್ ಕಡೆ ಒಂದು ಸಮುದಾಯದ ಕಿಡಿಗೇಡಿ ಯುವಕ ಈ ರೀತಿ ಕೃತ್ಯ ಮಾಡಿದಾಗ ಮತ್ತವನು ಆ ರೀತಿ ಮಾಡದೇ ಇರೋ ರೀತಿಯಲ್ಲಿ ಸ್ಪೆಸಿಫಿಕಲಿ ಏನ್ ಮಾಡ್ತಾ ಇದೆ ಸಮುದಾಯ? ಇವಾಗ ಚಿಕ್ಕಮಂಗ್ಳೂರಲ್ಲಿ ಕಲ್ಲೆಸಿದ್ರಲ್ಲ, ಅವ್ರ ಬಗ್ಗೆ ಏನ್ ಮಾಡಿದ್ದಾರೆ ನನಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ನೀವು ಕೊಡಿ, ನೀವು ಕೊಡಿ. ಇದನ್ನ ಹೇಳಿ ಹೇಳೋಣ. ಆಯ್ತು, ಇದನ್ನ ನೀವು ಕೊಡಿ, ಹೇಳ್ತೀನಿ. ನಾನು ಪ್ರಶ್ನೆ ಉತ್ತರ ಕೊಡ್ತೀನಿ. ಯಾವಾಗ ಪ್ರಶ್ನೆ ಕೇಳಿದ್ರು ಮೇಡಮ್, ನೀವು ಪ್ರಶ್ನೆ ಕೇಳಿದ್ರಲ್ಲ ಚಿಕ್ಕಮಂಗ್ಳೂರಲ್ಲಿ. ಇವಾಗ ನಾನು ದೀಪಕ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ನಾನು ಬೇರೆಯವ್ರ ಮೇಲೆ ಹಾಕ್ತಾ ಇಲ್ಲ, ನಾನು ಸಿಂಪಲ್ ಆಗಿ ನಿಮ್ ಕೇಳ್ತಾ ಇದ್ದೀನಿ. ನಾನು ಸಿಂಪಲ್ ಆಗಿ ನಾನು ಕೇಳ್ತಾ ಇದ್ದೀನಿ ಮೇಡಮ್, ಬೇರೆಯವ್ರ ಮೇಲೆ ಹಾಕ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಒಂದೇ ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಾನು ಹೇಳ್ತಾ ಇದ್ದೀನಿ ಸಿಂಪಲ್ ಆಗಿ ನಾನು ಕೇಳ್ತಾ ಇದ್ದೀನಿ. ದೀಪಕ್, ಹರೀಶ್, ಭರತ್, ಒಂದ್ ನಿಮಿಷ ಕೇಳಿ. ಅವ್ರಿಗೆ ನೀವೇನ್ ಕ್ರಮ ತಗೊಂಡಿದ್ದೀರಾ, ಅವ್ರಿಗೆ ಏನ್ ಪಾಠ ಕಲಿಸಿದ್ದೀರಾ ನಾನು ಹೇಳ್ತೀನಿ. ತನ್ಸಿಮ್ಗೆ ಪಾಠ ಕಲಿಸಿರೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಭರತ್ ಮತ್ತೆ ದೀಪಕ್ ಮತ್ತೆ ಹರೀಶ್ ಬಗ್ಗೆ ನೀವೇನು ಕ್ರಮ ತಗೊಂಡಿದ್ದೀರಾ, ನೀವೇನ್ ಮಾಡಿದ್ದೀರಾ, ನೀವೇನ್ ಮಾಡಿದ್ದೀರಾ ಅಂದ್ರೆ ನನಗೆ ಹೇಳಿ. ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಇವ್ರ ಬಗ್ಗೆ ನೀವು ಕಾನೂನು ಪರವಾಗಿ ಏನ್ ಕೈ ತಗೊಂಡಿದ್ದೀರಾ, ಹಿಂದೂ ಪರವಾಗಿ ಹಿಂದೂ ಮುಖಂಡರು ಅವ್ರಿಗೆ ಏನ್ ಪಾಠ ಕಲಿಸಿದ್ದಾರೆ, ಅವ್ರ ಮನೆಯವ್ರಿಗೆ ಏನ್ ತಿಳಿಸಿದ್ದಾರೆ ಅದನ್ನ ನನಗೆ ಹೇಳಿ. ನಾನು ಹೇಳ್ತೀನಿ. ಏನ್ ಕ್ರಮ ಕೈಗೊಳಿಸಿದ್ರಿ ಅಂತ ತಾವು ಹೇಳಿದ್ರಿ. ಇದಕ್ಕಿಂತ ಹಿಂದೆ ಕೆರಗೋಡಲ್ಲಾದಂತ ಇದಕ್ಕೆ ನೀವೇನ್ ಕ್ರಮ ಕೈಗೊಂಡಿದ್ದೀರಾ? ಉದಯಪುರದವ್ರಿಗೆ ಏನ್ ಕ್ರಮ ಕೈಗೊಂಡಿದ್ದೀರಾ? ಅದೇ ಹುಬ್ಳಿ ಧಾರವಾಡದಲ್ಲಿ ಜೀಪ್ ಮೇಲೆ ಹತ್ತಿ ನಿಂತಿದ್ದಲ್ಲ ಅವ್ರ ಮೇಲೆ ಏನ್ ಕ್ರಮ ಕೈಗೊಂಡಿದ್ದೀರಾ? ಸಾಕು. ಥ್ಯಾಂಕ್ ಯು. ನಿಮ್ಮಿಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. ನಿಮ್ಮಿಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. ಕಲಬುರ್ಗಿ ಪ್ಲೇ ಮಾಡಿ, ಅದನ್ನ ಕಲಬುರ್ಗಿ ಪ್ಲೇ ಮಾಡಿ, ಪ್ಲೇ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ವಾಯ್ಸ್ ಹೋಗ್ತಾ ಇದೆ, ವಾಯ್ಸ್ ಅರೆಸ್ಟ್ ಆಗಿದ್ದಾರೆ ಸರ್. ವಾಪಸ್ ಬನ್ನಿ. ನಟರಾಜ್ ಗೌಡ್ರು ವಾಯ್ಸ್ ಮಾತ್ರ ಆನೆ. ನಟರಾಜ್ ಗೌಡ್ರು ವಾಯ್ಸ್ ಮಾತ್ರ ಆನೆ ಸರ್. ಯು ವೇಸ್ಟಿಂಗ್ ಟೈಮ್ ನಾ, ಯು ವೇಸ್ಟಿಂಗ್ ಟೈಮ್. ನಟರಾಜ್ ಗೌಡ್ರು ವಾಯ್ಸ್ ಮಾತ್ರ ಆನೆ. ನಟರಾಜ್ ಗೌಡ್ರೆ, ಚಿತ್ತಾಪುರದ ರಾವೂರ್ನಲ್ಲಿ ನಡೆದಿರುವ ಘಟನೆ, ನಿಮ್ಮ ವಾಯ್ಸ್ ಹೋಗ್ತಾ ಇಲ್ಲ. ಚಿತ್ತಾಪುರದ ರಾವೂರ್ನಲ್ಲಿ ನಡೆದಿರುವ ಘಟನೆ ಇದು. ಕೇವಲ 2-3 ದಿನಗಳ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನೆನಪು ಮಾಡ್ತೀನಿ ಸರ್. ಕೋಮು ದಳ್ಳೂರಿಗಳು ಹೆಚ್ಚಾಗಿರುವ ಕಾರಣದಿಂದಾಗಿ ಕರಾವಳಿ ಭಾಗಕ್ಕೆ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ. ನೀವು ಹೇಳಬೇಕಲ್ಲ ಸರ್ ಪ್ರಿಯಾಂಕ್ ಖರ್ಗೆ ಅವರೇ, ಚಿತ್ತಾಪುರದಲ್ಲಿ ಏನ್ ನಡೀತಾ ಇದೆ ದಯಮಾಡಿ ಕಣ್ಬಿಟ್ಟು ನೋಡಿ. ಕೇವಲ ಕರಾವಳಿಗೆ ಮಾತ್ರ ಸೀಮಿತವಾಗಿಲ್ಲ ಇಂಥ ಘರ್ಷಣೆ ಗಲಾಟೆಗಳು, ನಿಮ್ಮ ಸ್ವಕ್ಷೇತ್ರದಲ್ಲೂ ಕೂಡ ನಡೀತಾ ಇದೆ ಸ್ವಾಮಿ, ಇದನ್ನು ದಯಮಾಡಿ ಗಮನಿಸಿ ಅಂತ ಹೇಳ್ಬೇಕಲ್ವಾ. ಈ RSS ಪರೇಡ್ ಮೇಲೆ ಬ್ಯಾನು, ಹಿಂದುತ್ವದ ಮೇಲೆ ದ್ವೇಷ, ಇದನ್ನು ಬಿಟ್ಟು ಈ ತರದ ಘಟನೆಗಳು ನಡೆದಾಗ್ಯೂ ಕೂಡ ಒಬ್ಬ ಜವಾಬ್ದಾರಿ ಮಿನಿಸ್ಟರ್ ಆಗಿ ಇದನ್ನ ತಡೆಯೋ ಪ್ರಯತ್ನ ಮಾಡ್ಬೇಕಲ್ವಾ? ಎಲ್ಲ ತಡೆಯೋ ಪ್ರಯತ್ನ ಮಾಡ್ತಾರೆ, ಅದು ಕೇಳಿಕೆನೂ ಕೊಡ್ತಾರೆ, ಕುಲಂಕುಷವಾಗಿ ತನಿಖೆನೂ ಮಾಡಿಸ್ತಾರೆ. ಆಮೇಲೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಮೇಲೆ ಈ ಬಲಪಂಥೀಯವಾದಿಗಳು, RSS ಅವರು, ಬಿಜೆಪಿಯವರು ಟಾರ್ಗೆಟ್ ಇಟ್ಟು ಅವರನ್ನ ಸಂಚು ಮಾಡಿ ಈ ರೀತಿಯ ವಾತಾವರಣ ಸೃಷ್ಟಿ ಮಾಡ್ತಾರೆ ಅಂತ ಕೂಡ ನಮಗೆ ಮಾಹಿತಿ ಇದೆ. ಅದು ಖಂಡಿತವಾಗಿ ಆ ಕೆಲಸವನ್ನ ಬಿಜೆಪಿ ನಾಯಕರುಗಳು ಚಿತ್ತಾಪುರದಲ್ಲಿ ಬಿಜೆಪಿಯ ನಾಯಕರು, RSS ಬಲಪಂಥೀಯವಾದಿಗಳು ಈ ತರ ಕುತಂತ್ರವನ್ನ ಮಾಡಿ, ಕೋಮುವಾದವನ್ನ ಮಾಡಿ, ಪ್ರಚೋದನೆ ಮಾಡಿ, ಘರ್ಷಣೆಗಳನ್ನ ಮಾಡಿಸಲಿಕ್ಕೆ ಸಂಚುಗಳನ್ನ ಮಾಡ್ತಾರೆ. ಇದು ನಾವು ಕೇಳಿ, ಬಾಗಲಕೋಟೆಯಲ್ಲಿ ಕಿಡಿಗೇಡಿ ಒಬ್ಬ ಕಲ್ಲು ಹೊಡೆದಿದ್ದಾನೆ, ಅವನ್ನ ಹಾಕಿದ್ದಾರೆ.
ಚಿತ್ತಾಪುರದಲ್ಲಿ ಆಗಿದ್ದು target. ಚಿತ್ತಾಪುರ ಬಾಗಲಕೋಟೆಯಲ್ಲಿ ಆಗಿದ್ದು ಕಿಡಿಗೇಡಿ ಕೃತ್ಯ. Very nice. ಇದೇ ರೀತಿಯ ಪ್ರಕರಣಗಳು ಬಾಗಲಕೋಟೆ ಕಿಡಿಗೇಡಿ ಹೆಸರು. ನೀನ್ ಜಪ ಮಾಡ್ತಾ ಇರೋ ಆ ಕಿಡಿಗೇಡಿ ಹೆಸರು ನೀನ್ ಜಪ ಮಾಡು. ನಾನು ಕಿಡಿಗೇಡಿ ಮಾತ್ರ ಚಿಕ್ಕಮಗಳೂರು ಇದೇ ರೀತಿ, ಮಂಗಳೂರು ಇದೇ ರೀತಿಯ ಕಿಡಿಗೇಡಿಗಳು ಅಲ್ಪಸಂಖ್ಯಾತರ ಮೇಲೆ ಅಲ್ಲೇ ಮಾಡ್ತಾ ಕೂಡ ಅದು ಕಿಡಿಗೇಡಿಗಳೇ. ನಾನೇನು ಅವ್ರ ಹೆಸರೇನು ಹೇಳ್ಬೇಕಾಗಿಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಹಲಾಲು ಜಟ್ಕಾ ಇದನ್ನೇ ಮಾಡ್ಕೊಂಡು ಕೂತಿದ್ರು. ಈಗಲೂ ಅಷ್ಟೇ ಕೋಮುದಲ್ಲೂರಿ ಬೆಳೆಸಲಿಕ್ಕೆ ಬಿಜೆಪಿ ಸಂಚು ಮಾಡ್ತಾ ಇದೆ ರಾಜ್ಯದಲ್ಲಿ. ಯಾವುದೇ ಯುವಕರು ಅದು ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ ಈ ರೀತಿಯ ಟ್ರಾಪ್ ಗಳಿಗೆ ಬೀಳಬಾರದು, ಮತ್ತೆ ಪ್ರಚೋದನೆಗೆ ಒಳಗಾಗಬಾರದು. ಕಾನೂನಿಗೆ ಗೌರವ ಕೊಡಬೇಕು. ಮುಸಲ್ಮಾನ ಅಂತ ಆಗ್ಬೋದು, ಹಿಂದೂ ಆಗ್ಬೋದು, ಎಲ್ಲರೂ ಸಮಾನರು. ಯಾರು ಪ್ರಚೋದನೆಗೆ ಒಳಗಾಗಬಾರದು. ನಟರಾಜ್ ಗೌಡ್ರೆ, ನೀವೇನಂದ್ರಿ ಬಾಗಲಕೋಟೆಯಲ್ಲೂ ಕೂಡ ಚಿತ್ತಾಪುರದಲ್ಲೂ ಕೂಡ ಬಿಜೆಪಿಯವರು ಈ ರೀತಿಯ ಸಂಘರ್ಷಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಸರ್ ಅದು ಸಂಚನ್ನ ರೂಪಿಸುತ್ತಿದ್ದಾರೆ. ತನ್ಜೀರ್ ಯಾವ ಬಿಜೆಪಿ ಆರ್ಗನೈಸೇಷನ್ ನ ಕಾರ್ಯಕರ್ತ, ತನ್ಜೀರ್ ಯಾವ RSS ನ ಕಾರ್ಯಕರ್ತ, ತನ್ಜೀರ್ ಯಾವ VHP ಯ ಕಾರ್ಯಕರ್ತ, ಯಾವ ಷಡ್ಯಂತರದ ಭಾಗ ನಿಮ್ಮ ಖಂಡಿತವಾಗಿ ಆತ ಯಾವ ಕಾರ್ಯಕರ್ತರಲ್ಲ, ಒಬ್ಬ ಕಿಡಿಗೇಡಿ ಮಾತ್ರ. ಹೆಂಗೆ ನೀವು ಹೇಳಿದ್ರಿ ಸಂಚು ರೂಪಿಸುತ್ತಿದ್ದಾರೆ? ಈ ಗಲಾಟೆ ಕಾರಣವಾಗಿದ್ದು ತನ್ಜೀರು, ಕಿಡಿಗೇಡಿ ಅಂತ ಹೇಳಿದೀನಿ. ಆದ್ರೆ ಆತ ತನಿಖೆ ಮಾಡಿ ಹೇಳ್ತಾರೆ ಪ್ರಚೋದನೆ ಮಾಡಿದ್ರು. ಪ್ರಚೋದನೆ ಮಾಡಿದವರು ಯಾರು ಅದನ್ನು ತನಿಖೆಯಿಂದ ಹೊರಗೆ ಬರ್ತದೆ. ನಾನು ಬಾಗಲಕೋಟೆ ಹೇಳ್ತಾ ಇಲ್ಲ, ಕಲಬುರಗಿನಲ್ಲಿ ಚಿತ್ತಾಪುರದಲ್ಲಿ ಖಂಡಿತವಾಗಿ ಬಿಜೆಪಿಯವರು, ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು RSS ನ ದಿನ ಕೇಳ್ತಿದ್ದಾರೆ. ನೋಂದಣಿಯಾಗದ ಗೋಷ್ಠಿ ಸಂಸ್ಥೆ ಅಂತ ಹೇಳ್ತಾ ಇದಾರಲ್ಲ, ಅದನ್ನು ಸಹಿಸಲಾಗದ ಬಿಜೆಪಿ ಮತ್ತೆ RSS ಸಂಚು ಮಾಡೇ ಮಾಡ್ತಾರೆ. ಇದನ್ನ ಹುಷಾರಾಗಿರ್ಬೇಕು ಜನ. ನಾಗೇಂದ್ರ ಸರ್, ಬಾಗಲಕೋಟೆಯಲ್ಲಿ ನಡೆದಿದ್ದು ಚಿತ್ತಾಪುರದಲ್ಲಿ ನಡೆದಿರೋದು ಇದು ಪ್ಲಾನ್ಡ್ ಅಟ್ಯಾಕ್. ಚೆನ್ನಾಗಿದೆ ಸರ್ ಇದು. ಮೇಡಮ್ ನೋಡಿ, ತಾವು ನನಗೆ 2 ಪ್ರಶ್ನೆಗಳಿಗೆ ಉತ್ತರ ಬೇಕಾಗುತ್ತೆ. ಮಾನ್ಯ ಅವರು ಸೂಪರ್ CM ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ರು, ಅವರು ದಯಮಾಡಿ ಅಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಆ ಭಾಗದಲ್ಲಿರ್ತಕ್ಕಂಥ ಜನ ಇವತ್ತಿಗೂ ಕೂಡ ಮೇಡಮ್ ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ ಇಲ್ಲ, ಓಡಾಡೋದಕ್ಕೆ ಕುಡಿಯೋಕ್ಕೆ ನೀರಿಲ್ಲ, ಒಳಚರಂಡಿಗಳಿಲ್ಲ, ವಿದ್ಯುತ್ ಇಲ್ಲ, ಬಸ್ಗಳಿಲ್ಲ, ಏನೂ ಇಲ್ಲ. ಇವರು ಮಾತಾಡ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡ್ತಾರಲ್ಲ. 50 ವರ್ಷಗಳ ಕಾಲ ಅಲ್ಲಿ ಮೂಲಭೂತ ಸೌಕರ್ಯಗಳು ಕಲ್ಪಿಸದೇ ಇರ್ತಕ್ಕಂಥ ನಿಮ್ಮ ಶಕ್ತಿ 9 ಬಾರಿ ಗೆದ್ದಿ ಇವತ್ತಿವರೆಗೂ ಆ ಜನ ನಂಗೆ ತಡೆದಿಟ್ಕೊಂಡು ಒಳಗಡೆ ಇಟ್ಕೊಂಡಿದ್ದೀರಲ್ಲ. ಇವತ್ತು ಕೂಡ ಈ ರೀತಿ ಕ್ಷುಲ್ಲಕ ರಾಜಕಾರಣಗಳನ್ನ ಮಾಡಿ ಆ ಜನನ ಒಂದು ರೀತಿ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಇದು ನಂಬರ್ 1. ನಂಬರ್ 2, ನೀವೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅವರು ಪದೇ ತಪ್ಪಿಸ್ಕೋತಾ ಇದ್ದಾರೆ. ಯಾವ ಕಾರಣಕ್ಕೆ ನನಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಅಮಾಯಕರು ಬಲಿ ಆಗ್ತಾ ಇದ್ದಾರೆ. ಇದರಲ್ಲಿ ಯಾರು ಪ್ರಚೋದನೆ ಇದೆ ಅಂತಕ್ಕಂಥದ್ದು ವಿಷಯ ಸೈಡ್ಗಿಟ್ರೆ ಜನಸಾಮಾನ್ಯ ಇವತ್ತು ಸಫರ್ ಪಡ್ತಾ ಇದ್ದಾನೆ. ನೀವು ಅವ್ರು ಕೇಳಿದ್ದಕ್ಕಂಥ ಒಂದು ಒಳ್ಳೆಯ ಪ್ರಶ್ನೆ, ಯಾಕೆ ನಿಮ್ಮ ಸಮುದಾಯದ ಮುಖಂಡರುಗಳು ಇಷ್ಟು ಜನ ಇದ್ದಾರೆ, ಒಂದು ಗಲಭೆಯಲ್ಲೂ ಕೂಡ ಸಮಾಜದ ಎಲ್ಲರೂ ಬಂದ್ಬಿಟ್ಟು ನಾವು ಒಂದು ದೇಶದಲ್ಲಿದ್ದೀವಿ, ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ, ನಾವು ಯಾಕೆ ನಾವು ಶಾಂತಿ ಸಭೆಯಲ್ಲಿ ನಡೆಯೋಣ? ಶಾಂತಿ ಸಭೆಗೆ ಹೋಗಿಲ್ಲ ವಿಷಯ ಇರಲಿ, ಶಾಂತಿ ಸಭೆಯಲ್ಲಿ ನಡೆಯೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಮುಖಂಡರುಗಳಿದ್ದಾರೆ, ಬಂದು ಕೂತ್ಕೊಂಡು ಒಂದು ವೇದಿಕೆಯಲ್ಲಿ ಒಂದು ನೀವು ಸ್ಟೇಟ್ಮೆಂಟ್ ನಾಳೆ ನಾನು ಒಂದು ನಿಮಿಷ ಹೇಳಿದ ಕೇಳಿ ಸರ್, ಒಂದು ನಿಮಿಷ ಹೇಳಿದ ಕೇಳಿ. ಚರ್ಚೆಗೆ ಸಮಯ ಇದೆ ಅಷ್ಟೇ. ನನ್ನ ಹೇಳಿಕೆಯನ್ನ ಫಾರೂಕ್ ಅವರು, ನಾಗೇಂದ್ರ ಸರ್, ಚರ್ಚೆಗೆ ಸಮಯ ಇದೆ ಅಷ್ಟೇ. ನಾಗೇಂದ್ರ ಸರ್, ಫಾರೂಕ್ ಅವರು ಒಪ್ಕೊಳ್ತಾರೆ, ಆಡಿಯೋ ಹೋಗ್ತಾ ಇಲ್ಲ ಇಬ್ರದ್ದು. ನೀವು 4 ಜನ ಒಪ್ಕೊಳ್ತೀರಿ, ನಮ್ಮ ವೀಕ್ಷಕರು ಕೂಡ. ಸರ್ ವಾಯ್ಸ್ ಹೋಗ್ತಿಲ್ಲ. ಥ್ಯಾಂಕ್ ಯು. ಸಮಯ ಇದ್ದಷ್ಟೇ. ನೀವೆಲ್ಲರೂ ಕೂಡ ಒಪ್ಕೊಳ್ತೀರಿ ಅಂತ ಬಯಸ್ತೀನಿ. ಶಾಂತಿಯುತವಾದ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಇರುವ ಎಲ್ಲಾ ಸಮುದಾಯದವರು ಕೂಡ ಶಾಂತಿ ಪ್ರಿಯರಾಗಿರ್ಬೇಕು. ಒಬ್ರು ಕೈಯಲ್ಲಿ ಕಲ್ಲು ಹಿಡ್ಕೊಳ್ತಾನೆ ಇರ್ತೀವಿ, ಇನ್ನೊಬ್ರು ಅದನ್ನ ಪ್ರತಿರೋಧಿಸ್ತಾನೆ ಇರ್ತೀವಿ ಅಂದ್ರೆ ಶಾಂತಿಯ ಹೂದೋಟ ಆಗೋದಿಲ್ಲ. ಬದಲಾಗಿ ಇಂಥ ಘಟನೆಗಳು ಮರುಕಳಿಸ್ತಾ ಇರುತ್ತೆ. ನಿಜವಾಗ್ಲೂ ಯಾವುದಕ್ಕಾದ್ರೂ ತಡೆ ತರಬೇಕು ಅಂತಂದ್ರೆ ದ್ವೇಷ ಭಾಷಣದ ಜೊತೆಗೆ ಈ ಧರ್ಮದ ಹೆಸರಲ್ಲಿ ಹುಟ್ಟಾ ಇರುವ ದ್ವೇಷಕ್ಕೂ ಕೂಡ ತಡೆ ತರುವ ನಿಟ್ಟಿನಲ್ಲಿ ಕಠಿಣ ಕಾನೂನನ್ನ ನಿಜ ಅರ್ಥದಲ್ಲಿ ಜಾರಿಗೆ ತರಬೇಕು. ಹಾಗೆ ನಟರಾಜ್ ಗೌಡ್ರ ನೇತೃತ್ವದ ಸರ್ಕಾರ, ಅವ್ರ ಪಕ್ಷದ ನೇತೃತ್ವದ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತ ಆಶಿಸ್ತಾ, ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.